ಹಲೋ ನಮಸ್ತೆ ಸ್ಟೂಡೆಂಟ್ಸು. ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಗ್ಲಿಚ್ ನಾನು ಅದನ್ನು ಆ ವಿಡಿಯೋನ ಸಪ್ರೇಟಾಗಿ ಮಾಡ್ತಾ ಇದ್ದೇನೆ. ಅದನ್ನೊಂದು ಸಪ್ರೇಟ್ ಪಾರ್ಟಾಗಿ ತೊಗೊಂಡು ಇದನ್ನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಸಮ್ ಟೆಕ್ನಿಕಲ್ ಗ್ಲಿಚ್ ಬಂತು, ಸೊ ಅದಕ್ಕೋಸ್ಕರ. ಓಕೆ, ಸೊ ಇದರಲ್ಲಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ. ನೋ ನೀಡ್ ಟು ವರಿ. ಸೇಮ್ ಅದು ಎಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ ಅಲ್ಲಿಂದ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಓಕೆ, ಸೊ ಏನು ಕ್ವಶನ್ ಕೇಳಿದರೆ ಅ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಸ್ ಟು ಎ ಐ ಜೆ 3x3 ಈಸ್ ಡಿಫೈನ್ಡ್ ಬೈ ಎ ಐ ಜೆ ಈಸ್ ಈಕ್ವಸ್ ಟು 2i + 3j ವೆರ್ ಐ ಈಸ್ ಲೆಸ್ ದೆನ್ ಜೆ 5 ವೆನ್ ಐ ಈಸ್ ಈಕ್ವಲ್ಸ್ ಟು ಜೆ. ಇನ್ನೊಂದು ಏನು ಕೊಟ್ಟಿದ್ದಾರೆ ಕಂಡೀಷನ್ 3i - 2j ವೆನ್ ಐ ಈಸ್ ಗ್ರೇಟರ್ ದೆನ್ ಜೆ. ಓಕೆ, ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ವಿಚ್ ಆರ್ ಮೋರ್ ದೆನ್ 5. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ವಿಚ್ ಆರ್ ಮೋರ್ ದೆನ್ 5. ಓಕೆ, ಕ್ವಶನ್ ಏನು ಕೇಳಿದ್ದಾರೆ ಇಲ್ಲಿ ಮೋರ್ ದೆನ್ 5 ಕೇಳಿದ್ದಾರೆ. ನಿಮ್ಮ ಬೇರೆನೂ ಕೇಳ್ಬೋದು. ಕ್ವಶನ್ನ ಟೈಪನ್ನು ಡಿಫ್ರೆಂಟಾಗಿಯೂ ಕೇಳುವಂಥ ಡಿಫ್ರೆಂಟ್ ಆಗ್ಬೋದು. ಆಯಿತಾ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಸ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 3x3 ಅಂತ ಕೊಟ್ಟಿದ್ದಾರೆ. ಈಸ್ ಡಿಫೈನ್ಡ್ ಬೈ ಎ ಐ ಜೆ 2i + 3j. ಈಗ ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಏನಂತ ಹೇಳಿದ್ದಾರೆ ಅವರು, ಎ ಐ ಜೆ. ಸೊ ನೀವು ಈಗ ಮ್ಯಾಟ್ರಿಕ್ಸ್ ಬರೀಬೇಕಲ್ಲ, ವಿಚ್ ಈಸ್ ಆಫ್ ದ ಆರ್ಡರ್ 3x3. ಸರಿಯಾ, ಎ ಐ ಜೆ 3x3 ಏನಾಗುತ್ತೆ ಹೇಳಿ, ಇದು A11, ಇದೇನಾಗುತ್ತೆ A12 ಆಗುತ್ತೆ, ಇದೇನಾಗುತ್ತೆ A13 ಆಗುತ್ತೆ, ಇದು A21, ಇದು A22, ಇದು A23. ಸರಿಯಾ, ಇದು A31, ಇದು A32, ಇದು A33. ಫೈನಲ್ಲ. ಸೊ ಇದರಲ್ಲೇನು ಡೌಟ್ ಇಲ್ಲ. ಸರಿನಾ, ಈಸ್ ಡಿಫೈನ್ಡ್ ಬೈ ಯಾವಾಗ 2i + 3j. ಕರೆಕ್ಟ್ ಕೇಳ್ಕೊಳ್ಳಿ, 2i + 3j ವೆರ್ ಐ ಈಸ್ ಲೆಸ್ ದೆನ್ ಜೆ ಅಂತ ಹೇಳಿದ್ದಾರೆ. ಸರಿಯಾ, ಇಲ್ಲಿ ಐ ಈಸ್ ಲೆಸ್ ದೆನ್ ಜೆ. ಈಗ ಫಸ್ಟ್ ಇದು ನೋಡಿ 1,1, ಇದು 1,2. ಇದೇನಾಗುತ್ತೆ, ನಾನು ಆವಾಗಲೇ ಹೇಳಿದ್ದೆ, ಇದು ಐ, ಫಸ್ಟ್ ಇದು ಐ, ಸೆಕೆಂಡ್ ಒನ್ ಜೆ ಆಗುತ್ತೆ. ಹಾಗೆ ಪ್ರತಿಯೊಂದು ಹಾಗೆ ಹೋಗ್ತಾ ಹೋಗುತ್ತೆ ಅಲ್ವಾ. ಸೊ ಫಸ್ಟಿಗೆ ನಾವು ಇದನ್ನು ಬರೆದಾಗ ಇಲ್ಲಿ ಏನಾಗುತ್ತೆ, ಐ ಈಸ್ ಈಕ್ವಸ್ ಟು ಜೆ. ಇಲ್ಲಿ ಐ ಲೆಸ್ ದ್ಯಾನ್ ಜೆ. ಯಾಕೆ ಹೇಳಿ, 1 ಈಸ್ ಲೆಸ್ ದ್ಯಾನ್ 2, 1 ಈಸ್ ಲೆಸ್ ದ್ಯಾನ್ 3. ಆಯಿತಾ, ಇದಾಗೋದಿಲ್ಲ. ಯಾವುದೆಲ್ಲ ಆಗುತ್ತೆ ನೋಡಿ, ಇವು 3 ಆಗುತ್ತೆ. ಸರಿನಾ, ಸರಿಯಲ್ಲ, ಇಲ್ಲಿ ನೋಡಿ ಇವು 3 ಐ ಈಸ್ ಲೆಸ್ ದೆನ್ ಜೆ ಆಗುತ್ತೆ. ಕರೆಕ್ಟಲ್ಲ, ಆ ಕಂಡೀಷನ್ ಇದು ಕರೆಕ್ಟ್ ಆಗುತ್ತಲ್ಲ. ಸರಿ, ನೆಕ್ಸ್ಟ್ ಐ ಈಸ್ ಗ್ರೇಟರ್ ದೆನ್ ಜೆ ಯಾವುದೆಲ್ಲ ಆಗುತ್ತೆ ನೋಡಿ, ಇದು ಐ ಈಸ್ ಗ್ರೇಟರ್ ದೆನ್ ಜೆ. ಬೇಕಾದರೆ ನೋಡಿ, ನೀವೇ ನೋಡಿ, ನಾನು ಹೇಳೋದು ಬೇಡ. ಇದು ಐ ಈಸ್ ಗ್ರೇಟರ್ ದೆನ್ ಜೆ. ಯಾಕೆ ಹೇಳಿ, 2 ಈಸ್ ಗ್ರೇಟರ್ ದೆನ್ ಐ, 2 ಈಸ್ ಗ್ರೇಟರ್ ದೆನ್ 1, 3 ಈಸ್ ಗ್ರೇಟರ್ ದೆನ್ 1, 3 ಈಸ್ ಗ್ರೇಟರ್ ದೆನ್ 2. ಸರಿನಾ, ನೆಕ್ಸ್ಟ್ ಐ ಈಸ್ ಈಕ್ವಲ್ಸ್ ಟು ಜೆ ಅಂದರೆ ಇದು ಬರುತ್ತೆ ಸ್ಟೂಡೆಂಟ್ಸ್, ಮಿಡಲ್. ನಿಮ್ಗದು ಗೊತ್ತಿದೆಯಲ್ಲ, ಡಯಾಗ್ನಲ್ ಎಲಿಮೆಂಟ್ಸಲ್ಲಿ ಐ ಮತ್ತು ಜೆ ಈಕ್ವಲ್ ಆಗಿರುತ್ತೆ. ಸರಿನಾ, ಓಕೆ. ಈಗ ಇದಕ್ಕೆ ನಾವು ಎಲಿಮೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಒಂದೊಂದಕ್ಕೆ ಮಾಡ್ತಾ ಬರೋಣ. 1 ಈಗ 1 ಆಗುತ್ತೆ. ಇದಿಷ್ಟಕ್ಕೂ ನಾವು ಡೈರೆಕ್ಟ್ ನಾನು ಇಲ್ಲಿ ಬರಿತೇನೆ ನೋಡಿ, ಡಯಾಗ್ನಲ್ ಎಲಿಮೆಂಟಿಗೆ ಡೈರೆಕ್ಟ್ ಆನ್ಸರ್ ಏನು ಬರಿತೇನೆ, 5 5 5. ಯಾಕೆ ಹೇಳಿ, ಐ ಮತ್ತು ಜೆ ಈಕ್ವಲ್ ಇದ್ದರೆ ಅವ್ರು ಏನಂತ ಹೇಳಿದ್ದಾರೆ, 5 ಅಂತ ಹೇಳಿದ್ದಾರೆ, ಅವರು ಹೇಳಿದಾರಲ್ವಾ. ಸೊ ಡೈರೆಕ್ಟ್ 5 5 5 ಅಂತ ಬರಿಬೋದಾ. ಈಗ ಐ ಈಸ್ ಲೆಸ್ ದೆನ್ ಜೆ. ಲೆಸ್ ದೆನ್ ಜೆ ಯಾವ್ದು ಹೇಳಿದೆ ನಾನು, ಇದು ಹೇಳಿದೆ. ಸರಿಯಾ, ಅದಕ್ಕೆ ಕಂಡೀಷನ್ ಏನು ಹೇಳಿದ್ದಾರೆ, 2i + 3j. ಅದನ್ನೀಗ ಸಬ್ಸ್ಟಿಟ್ಯೂಟ್ ಮಾಡೋಣ. 2i + 3j. ಫಸ್ಟಿಗೆ ಐಯನ್ನು 1,2 ತಗೊಳ್ಳೋಣ. ಐ ಈಸ್ ಈಕ್ವಸ್ ಟು 1, ಜೆ ಈಸ್ ಈಕ್ವಸ್ ಟು 2. ಅವಾಗೇನಾಗುತ್ತೆ, 2 × 1 + 3 × 2 ಎಷ್ಟಾಗುತ್ತೆ, 2 + 6 8. ಸರಿನಾ, ನೆಕ್ಸ್ಟ್ ಐ ಈಸ್ ಈಕ್ವಲ್ಸ್ ಟು 1,3 ತಗೊಳ್ಳೋಣ. ಆಯಿತಾ, ಐ ಈಸ್ ಈಕ್ವಸ್ ಟು 1, ಜೆ ಈಸ್ ಈಕ್ವಸ್ ಟು 3. ಅವಾಗೇನಾಗುತ್ತೆ, 2 × 1 + 3 × 3 ಎಷ್ಟಾಗುತ್ತೆ, ಇದು 10 ಆಗುತ್ತೆ. ಗೊತ್ತಾಯ್ತಲ್ಲ ಇದು. ಆಮೇಲೆ 2,3 ತಗೊಳ್ಳೋಣ. ಅಂದರೆ 2 × 2 + 3 × 3 ಅಂದರೆ 9 + 4 13 ಆಗುತ್ತೆ. 10 8 10 13 ಕರೆಕ್ಟ್ ಅಲ್ಲ. ಸಾರಿ, 8 10 ಅಲ್ಲ, 3 × 3, ಸಾರಿ ಇದು 11, 8 11 13. 1 2 ಹಾಕಿದಾಗ 1 2 ಅಂದರೆ ಇದಕ್ಕೆ ಎಷ್ಟು ಬಂತು ನಮಗಿಲ್ಲ ಆನ್ಸರು, 8 ಬಂತು. 1 3 ಹಾಕಿದಾಗ ಎಷ್ಟು ಬಂತು, 11 ಬಂತು. 2 3 ಹಾಕಿದಾಗ ಎಷ್ಟು ಬಂತು ನಮಗೆ, 13 ಬಂತು. ಅದನ್ನ ಇಲ್ಲಿ ಬರೆದು ಬಿಡಿ ಅಷ್ಟೇ. ಆಯಿತಾ, ಈಗ ಲೆಸ್ ದೆನ್, ಇವು 3 ಲೆಸ್ ದೆನ್ ಕರೆಕ್ಟಾ. ಬಟ್ ಲೆಸ್ ದೆನ್ಗೆ ಕಂಡೀಷನ್ ಏನು ಹೇಳಿದ್ದಾರೆ ನೋಡಿ, 3i - 2j ಅಲ್ವಾ, 3i - 2j. ಈಗ ಯಾವುದೆಲ್ಲ ಬರುತ್ತೆ, ಒಂದು ಕಂಡೀಷನ್ A21 ಇಲ್ವಾ, ಇನ್ನೊಂದು A31, ಇನ್ನೊಂದು A32. ಸರಿನಾ, A21 3 × ಇದು ಐ, 2 ಅಂದರೆ ಐ. ಸರಿಯಾ, 2 - 2 × ಜೆ ಅಂದರೆ 1, 6 - 2 ಎಷ್ಟಾಗುತ್ತೆ, ಇದು 4 ಆಗುತ್ತೆ. ಕರೆಕ್ಟಾ. ನೆಕ್ಸ್ಟ್ 3 × ಐ ಅಂದ್ರೇನು 3 - 2 × ಜೆ ಅಂದ್ರೇನು 1 ಈಸ್ ಈಕ್ವಸ್ ಟು 9 - 2 ಎಷ್ಟಾಗುತ್ತೆ, 7 ಆಗುತ್ತೆ. ನೆಕ್ಸ್ಟ್ 3 × 3 - 2 × 2 ಇದು ಗೊತ್ತಿದೆಯಲ್ಲ ನಿಮಗೆ, ಗೊತ್ತಾಯ್ತಲ್ಲ ಏನಂತ, 9 - 4 ಎಷ್ಟಾಗುತ್ತೆ, 5 ಆಗುತ್ತೆ. ಆನ್ಸರ್ ಬರೆಯೋಣ. ಇದಕ್ಕೆ 4
3 1 ಹಾಕಿದಾಗ 7, 3 2 ಹಾಕಿದಾಗ 5. ಕರೆಕ್ಟಲ್ಲ? ಓಕೆ ಸರಿ. ಇಲ್ಲಿ ನೀವು ಮ್ಯಾಟ್ರಿಕ್ಸ್ ಬರೆದಿದ್ರ. ಕ್ವಶನ್ ಏನು ಕೇಳಿದ್ದು? ಈಸ್ ಡಿಫೈನ್ಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ವಿಚ್ ಆರ್ ಮೋರ್ ದೆನ್ 5 ಕೇಳಿದ್ದಾರೆ. ಇದರಲ್ಲಿ ಯಾವುದೆಲ್ಲ 5 ಮೋರ್ ದೆನ್ 5 ಇದೆ? ನಾನಿಲ್ಲಿ ಆಪ್ಷನ್ ಕೊಡ್ತೇನೆ ನೋಡಿ. ನಿಮಗೆ ಆಪ್ಷನ್ ಎ ಬಂದುಬಿಟ್ಟು 3, ಆಪ್ಷನ್ ಬಿ ಬಂದುಬಿಟ್ಟು 4, ಆಪ್ಷನ್ ಸಿ ಬಂದುಬಿಟ್ಟು 5, ಆಪ್ಷನ್ ಡಿ ಬಂದುಬಿಟ್ಟು 6. ಸರಿನಾ? ಎಷ್ಟು ಎಲಿಮೆಂಟ್ಗಳು, ಹೂ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಮೋರ್ ದೆನ್ 5? ಇದು ಮೋರ್ ದೆನ್ 5ನಾ? ಇದು ಮೋರ್ ದೆನ್ 5ನಾ? ಇದು ಮೋರ್ ದೆನ್ 5ನಾ? ಅದು ಬಿಟ್ಟು ಬೇರೆ ಯಾವುದಾದ್ರೂ ಇದೆಯಾ? ಟೋಟಲ್ ಎಷ್ಟು ಎಲಿಮೆಂಟ್ಸ್ಗಳಿದೆ? 1 2 3. ಸೊ 3 ನಂಬರ್ಸ್ ಆರ್ ಮೋರ್ ದೆನ್ 5. ಸೊ ದಟ್ ಈಸ್ ವೈ ಆನ್ಸರ್ ಈಸ್ ಎ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಯಿತಾ? ಬೇಸಿಕ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಟೈಮ್ ತೊಗೊಳ್ಬೋದು ಸ್ಟೂಡೆಂಟ್ಸ್. ನಾನು ಟೈಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಟೈಮ್ ತೊಗೊಳ್ಬೋದು, ಬಟ್ ನೀವು ಮೇನ್ ಏನು ಗೊತ್ತಿರೋ ಕ್ವಶನ್ಸನ್ನು ಪರ್ಫೆಕ್ಟಾಗಿ ಮಾಡಿ. ಓಕೆ, ಥರ್ಡ್ ಕ್ವಶನ್ ಬಂದುಬಿಟ್ಟು ಈಗ ನೋಡಿ, ಇಫ್ ಎ ಈಸ್ ಈಕ್ವಲ್ಸ್ ಟು ಎ ಐ ಜೆ. ಆಯಿತಾ? ಎ ಈಸ್ ಈಕ್ವಲ್ಸ್ ಟು ಏನಂತ ಕೊಟ್ಟಿದ್ದಾರೆ? ಎ ಐ ಜೆ ಅಂತ ಕೊಟ್ಟಿದ್ದಾರೆ. ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ಆರ್ಡರ್ ಕೊಟ್ಟಿದ್ದಾರೆ, ಆರ್ಡರ್ 2 ಸಚ್ ದ್ಯಾಟ್. ಆರ್ಡರ್ 2 ಅಂದರೆ ಏನು ಹೇಳಿ? 2 × 2. ಯಾಕೆ ಹೇಳಿ? ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ಇದು ಅದು ನಿಮ್ಗೆ ಹೇಳಲಿಲ್ಲ, ಹೇಳ್ತೇನೆ. ಅದು ಏನು ಹೇಳ್ತಾರೆ? ರೋಸ್ ಮತ್ತು ಕಾಲಮ್ಸ್ ಈಕ್ವಲ್ ಆಗಿರಬೇಕು. ಸರಿಯಾ? ವೆರ್ ಎ ಐ ಜೆ ಈಸ್ ಈಕ್ವಲ್ಸ್ ಟು 1 ವೆನ್ ಐ ಈಸ್ ಈಕ್ವಲ್ಸ್ ಟು 0. ಐ ಈಸ್ ಈಕ್ವಲ್ಸ್ ಟು ಜೆ. 0 ವೆನ್ ಐ ಈಸ್ ನಾಟ್ ಈಕ್ವಲ್ಸ್ ಟು ಜೆ. ಓಕೆ ಓಕೆ, ನೋಡೋಣ. ಇದಾಯ್ತಲ್ಲ. ಇದರಲ್ಲಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಕೇಳಿದರೆ 1 0 1 0. ಆಪ್ಷನ್ ಬಿ ಬಂದುಬಿಟ್ಟು 1 1 0 0. ಆಪ್ಷನ್ ಸಿ ಬಂದುಬಿಟ್ಟು 1 1 1 0. ಆಪ್ಷನ್ ಡಿ ಬಂದುಬಿಟ್ಟು 1 0 0 1. ಕ್ವಶನ್ ಏನು ಕೇಳಿದ್ದು? ದೆನ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಏನು ಅಂತ ಕೇಳಿದ್ದಾರೆ ಅಷ್ಟೇ. ಸಿಂಪಲ್ ಕ್ವಶನ್ ಕೇಳಿದವರು ಎ ಸ್ಕ್ವೇರ್ ಅಂದರೆ ಏನು. ಬಟ್ ನಮಗೆ ಎಲಿಮೆಂಟ್ ಎ ಗೊತ್ತಿಲ್ಲಲ್ಲ. ಕರೆಕ್ಟಾ? ಎಲಿಮೆಂಟ್ ಏನು ಎ ಅಂದರೆ ಏನು ಅಂತ ಗೊತ್ತಿಲ್ಲ ನಮಗೆ. ಇಲ್ಲಿ ಏನು ಹೇಳಿದ್ದಾರೆ? 1 ವೆನ್ ಐ ಈಸ್ ಈಕ್ವಲ್ಸ್ ಟು ಜೆ. ಸಾರಿ, 1 ವೆನ್ ಐ ಈಸ್ ನಾಟ್ ಈಕ್ವಲ್ಸ್ ಟು 0. 1 ವೆನ್ ಐ ಈಸ್ ಈಕ್ವಲ್ಸ್ ಟು ಜೆ. ಐ ಈಸ್ ಈಕ್ವಲ್ಸ್ ಟು ಜೆ ಆದರೆ 0 ಅಂತೆ. ಐ ಈಸ್ ನಾಟ್ ಈಕ್ವಲ್ಸ್ ಟು ಜೆ ಆದರೆ 1 ಅಂತೆ. ಸರಿನಾ? ನಮಗೆ ಇಲ್ಲಿ ಮ್ಯಾಟ್ರಿಕ್ಸ್ ಗೊತ್ತಿಲ್ಲ. ಮ್ಯಾಟ್ರಿಕ್ಸನ್ನು ಬರೀಲಿಕ್ಕೆ ಬರಬೇಕು ನಮಗೆ. ಎ ಐ ಜೆ ಮ್ಯಾಟ್ರಿಕ್ಸ್ ಏನು ಬರಿತೇವೆ ನಾವೀಗ? ಈಗ ಎ ಈಸ್ ಈಕ್ವಲ್ಸ್ ಟು, ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಇಲ್ಲಿ ಏನು ಬರುತ್ತೆ? A11. ಇಲ್ಲಿ ಏನು ಬರುತ್ತೆ? A12. ಇಲ್ಲಿ A21 A22. ಇಲ್ಲಿ 2 × 2 ಮ್ಯಾಟ್ರಿಕ್ಸ್ ಯಾಕಂತ ಕೇಳಿದರೆ ಸ್ಕ್ವೇರ್ ಆಫ್ ಮ್ಯಾಟ್ರಿಕ್ಸ್ ಆರ್ಡರ್ 2 ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ನಾನು 2 × 2 ತಗೊಳ್ತಾ ಇದ್ದೇನೆ. ಸರಿಯಾ? ಈಗ ಅವ್ರು ಏನು ಹೇಳಿದರೆ? ಐ ಈಸ್ ನಾಟ್ ಈಕ್ವಲ್ಸ್ ಟು ಜೆ. ಐ ಈಸ್ ನಾಟ್ ಈಕ್ವಲ್ಸ್ ಟು ಜೆ ಅಂದರೆ ಏನು ಹೇಳಿ? ಇದರಲ್ಲಿ ನೋಡಿ, ಐ ಇದು ಜೆ, ಇದು ಈಕ್ವಲ್ಸ್ ಟು ಜೆ ಅಲ್ವಾ? ಐ ಈಸ್ ಈಕ್ವಲ್ಸ್ ಟು ಜೆ, ಇದು ಐ ಈಸ್ ಈಕ್ವಲ್ಸ್ ಟು ಜೆ. ಐ ಈಸ್ ಈಕ್ವಲ್ಸ್ ಟು ಜೆ ಬಂದರೆ ಏನಂತ ಹೇಳಿದ್ದಾರೆ ಅವರು? 0 ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲೇನು ಬರುತ್ತೆ? 0 0. ಇಲ್ಲೇನು ಬರುತ್ತೆ? 1 1. ಸಿಂಪಲ್. ಬರ್ದ್ರಾ? ಇಲ್ಲಿಗೆ ಆನ್ಸರ್ ಹೋಗಿ ಬರೆದು ಬಿಡೋದಲ್ಲ, ಸೀದಾ 0 1 1 0 ಅಂತ ಆಪ್ಷನ್ ಕೊಟ್ಟಿದ್ರೆ ಬರೆಯೋದಲ್ಲ. ಕ್ವಶನ್ ಏನು ಕೇಳಿದ್ದಾರೆ? ಓದಿ. ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಏನು? 0 1 1 0. ಆಯಿತಾ? ಇದು ಎ ಆಯಿತು. ಇಂಟು ಎ ಸ್ಕ್ವೇರ್ ಅಂದರೆ ಮೀನಿಂಗ್ ಏನು ಹೇಳಿ? ಎ ಇಂಟು ಎ. ಇದು ನಿಮ್ಗೆ ಗೊತ್ತಿದೆಯಲ್ಲ ಮಲ್ಟಿಪ್ಲಿಕೇಶನು? 0 1 1 0. ಮಲ್ಟಿಪ್ಲಿಕೇಶನ್ ನಾನಿನ್ನು ಹೇಳಲಿಲ್ಲ, ಬಟ್ ಈ ಪ್ರಾಬ್ಲಮಿಂದ ಹೇಳಿಕೊಡ್ತೇನೆ ನೋಡಿ. ಹೀಗೆ ಈ ಥರ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮೀನಿಂಗ್ ಏನು ಹೇಳಿ? 0 ಇದರ 0 ಇದಕ್ಕೆ ಮಲ್ಟಿಪ್ಲಿಕೇಶನ್ ಪ್ಲಸ್ ಇದರ 1 ಇದಕ್ಕೆ ಮಲ್ಟಿಪ್ಲಿಕೇಶನ್. ಸರಿನಾ? ಹಾಗೆ ನೆಕ್ಸ್ಟ್ ಇದರ 0 ಇದರ 1ಗೆ ಮಲ್ಟಿಪ್ಲಿಕೇಶನ್ ಪ್ಲಸ್ ಇದರ 1 ಇದರ 0 ಮಲ್ಟಿಪ್ಲಿಕೇಶನ್. ಇದು ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇದರ 1 ಇದರ 0 ಮಲ್ಟಿಪ್ಲಿಕೇಶನ್ ಪ್ಲಸ್ ಇದರ 0 ಇದರ 1ಗೆ. ಸರಿಯಾ? ಅಗೇನ್ ಇದರ 1 ಈ 1ಗೆ ಮಲ್ಟಿಪ್ಲಿಕೇಶನ್ ಪ್ಲಸ್ ಇದರ 0 ಇದರ 0 ಮಲ್ಟಿಪ್ಲಿಕೇಶನ್. ಸರಿನಾ? ಇದು ನಿಮ್ಗೆ ಗೊತ್ತಿದೆಯಲ್ಲ ಮಲ್ಟಿಪ್ಲಿಕೇಶನ್ನು ಮ್ಯಾಟ್ರಿಕ್ಸಲ್ಲಿ. ಸೊ ಇದೇನಾಗುತ್ತೆ? 1 ಇಲ್ಲಿ 1 ಆಗುತ್ತೆ, ಇದಿಷ್ಟು ಇಲ್ಲಿ 0 ಆಗುತ್ತೆ, ಇಲ್ಲೂ 0 ಆಗುತ್ತೆ, ಇಲ್ಲಿ 1 ಆಗುತ್ತೆ. 1 0 0 1 ಈಸ್ ಯುವರ್ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. 1 0 0 1. ಸ್ಟೂಡೆಂಟ್ಸ್ ಕ್ವಶನ್ ಏನು ಕೇಳಿದಾರೆ ನೋಡ್ಕೊಳ್ಳಿ. ಎ ಸ್ಕ್ವೇರ್ ಕೇಳಿದ್ದು, ಎ ಕ್ಯೂಬ್ ಕೇಳಿದರೆ ಇದಕ್ಕೆ ಮತ್ತೆ ಮಲ್ಟಿಪ್ಲೈ ಮಾಡಬೇಕು. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಬಟ್ ಈಸಿ ಇದೆಲ್ಲ. ಆಯಿತಾ? ಇದಕ್ಕೆಲ್ಲ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಇದಿಷ್ಟು ಕ್ವಶನ್ಸ್ ಆಯಿತು. ನೆಕ್ಸ್ಟ್ ನೋಡಿ, ಅಡಿಷನ್ ಆಫ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಡಿಷನ್ ಅಂದರೆ ಏನು?
ಸಿಂಪಲ್ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ನೀವು ಫಸ್ಟ್ ಎಲಿಮೆಂಟನ್ನು ಫಸ್ಟಿಗೆ ಇದು ಮಾಡ್ತೀರಾ, ಸೆಕೆಂಡ್ ಎಲಿಮೆಂಟನ್ನು ಸೆಕೆಂಡಿಗೆ ಆ್ಯಡ್ ಮಾಡ್ತೀರಾ, ಥರ್ಡ್ ಎಲಿಮೆಂಟನ್ನು ಥರ್ಡಿಗೆ ಆ್ಯಡ್ ಮಾಡ್ತೀರಾ ಅಷ್ಟೇ. ಅದರಲ್ಲಿ ಮೇನ್ ಏನಂತ ಕೇಳಿದರೆ ಟೂ ಮ್ಯಾಟ್ರಿಕ್ಸ್ ಶುಡ್ ಹ್ಯಾವ್ ಸೇಮ್ ಆರ್ಡರ್. ಟೂ ಮ್ಯಾಟ್ರಿಕ್ಸ್ ಮಸ್ಟ್ ಹ್ಯಾವ್ ಸೇಮ್ ಆರ್ಡರ್ ಅಷ್ಟೇ. ಸೇಮ್ ಆರ್ಡರ್ ಇದ್ದರೆ ಅದನ್ನು ಏನಂತ ಕರೀತಾರೆ, ಕ್ಲೋಸ್ ತಗೊಳ್ತೇನೆ ಸ್ವಲ್ಪ, ಎಡಿಷನ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೊಂದು ಎಕ್ಸಾಂಪಲನ್ನು ಕೊಡ್ತೇನೆ ಇವಾಗ. ಓಕೆ, ಒಂದು ಎ ಅಂತ ಇದೆ, ಏನಂತ ತಗೊಳ್ತೇನೆ, ನಾನೇ ತಗೊಳ್ತೇನೆ, ಸುಮ್ಮನೆ ತಗೊಳ್ಳೋದು 2 1 3 4 ತಾ. ಡಿ ಅಂತ ಇದೆ 2 1 5 6. ಇದ್ರದ್ದು ಆರ್ಡ್ರ್ ನೋಡಿ 2 x 2ನಾ, ಇದ್ರದ್ದು ಆರ್ಡ್ರ್ ನೋಡಿ 2 x 2ನಾ. ಇವೆರಡನ್ನ ಆ್ಯಡ್ ಮಾಡ್ಬೋದಾ? ಯಾಕಂದರೆ ಟೂ ಮ್ಯಾಟ್ರಿಕ್ಸ್ ಮಸ್ಟ್ ಹ್ಯಾವ್ ಸೇಮ್ ಆರ್ಡ್ರ್. ಆ್ಯಡ್ ಮಾಡೋದಾ? ಆ್ಯಡ್ ಮಾಡೋದು ಹೇಗೆ ಹೇಳಿ, ಇದನ್ನು ಇದಕ್ಕೆ ಆ್ಯಡ್ ಮಾಡೋದು 2 + 2 4. ಇದನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು 2 + 1 3ನಾ, ಸಾರಿ 1 + 1 2ನಾ, 3ನ 5ಗೆ ಆ್ಯಡ್ ಮಾಡಿ 8, 4 + 6 10. ದಟ್ಸ್ ಇಟ್. 4 to 8 10. ಕರೆಕ್ಟ್ ಅಲ್ಲ? ದಿಸ್ ಈಸ್ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್. ಫಸ್ಟ್ ಎಲಿಮೆಂಟನ್ನು ಫಸ್ಟ್ ಎಲಿಮೆಂಟಿಗೆ ಆ್ಯಡ್ ಮಾಡಿ, ಸೆಕೆಂಡ್ ಎಲಿಮೆಂಟನ್ನು ಸೆಕೆಂಡ್ ಎಲಿಮೆಂಟಿಗೆ ಆ್ಯಡ್ ಮಾಡಿ, ಥರ್ಡ್ ಎಲಿಮೆಂಟನ್ನು ಥರ್ಡಿಗೆ ಆ್ಯಡ್ ಮಾಡಿ, ಫೋರ್ತ್ ಎಲಿಮೆಂಟನ್ನು ಫೋರ್ತಿಗೆ ಆ್ಯಡ್ ಮಾಡಿ, ಪ್ರೊವೈಡೆಡ್ ದಟ್ ದ ಆರ್ಡರ್ ಆಫ್ ದ ಬೋತ್ ದ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್. ದಟ್ಸ್ ಇಟ್. ಕರೆಕ್ಟಾ? ಈಗ ನಾನು ಇನ್ನೊಂದಿಗೆ ತಗೊಳ್ತೇನೆ. ಸಿ ಈಸ್ ಈಕ್ವಲ್ಸ್ ಟು 3 1 2 4 7 8. ಆಯಿತಾ? ಇದೇನಾಯ್ತು ಹೇಳಿ, ಮ್ಯಾಟ್ರಿಕ್ಸ್ ಏನಾಯಿತು, ಎಷ್ಟು ರೋ ಎಷ್ಟಿದೆ, 1 2 3 3 ಕ್ರಾಸ್, ಇದೆಷ್ಟಿದೆ, ಕಾಲಮ್ ಎಷ್ಟಿದೆ 2. ಸರಿನಾ? ಈಗ ಡಿ ಅಂತ ಇನ್ನೊಂದು ಎಲಿಮೆಂಟನ್ನು ತಗೊಳ್ತೇನೆ 2 1 5 6. ಎಷ್ಟು ರೋ ಇದೆ, 1 2. ಎಷ್ಟು ಕಾಲಮ್ ಇದೆ, 2 2 x 2. ಇವೆರಡನ್ನು ನಾನು ಆ್ಯಡ್ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ವೈ? ಬಿಕಾಸ್ ದ ಆರ್ಡರ್ ಆಫ್ ಸಿ ಈಸ್ ನಾಟ್ ಈಕ್ವಲ್ಸ್ ಟು ಆರ್ಡರ್ ಆಫ್ ಡಿ. ಸೊ ವಿಚ್ ಈಸ್ ನಾಟ್ ಈಕ್ವಲ್, ಆವಾಗ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ದ ಟೂ ಮ್ಯಾಟ್ರಿಕ್ಸ್ ಮಸ್ಟ್ ಹ್ಯಾವ್ ಸೇಮ್ ಆರ್ಡರ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಅಡಿಷನ್. ಅಡಿಷನ್ನ ಪ್ರಾಪರ್ಟೀಸ್ ಏನು? ಪ್ರಾಪರ್ಟೀಸ್ ಆಫ್ ಅಡಿಷನ್. ಓಕೆ, ಏನಿದು ಅಡಿಷನ್ ಪ್ರಾಪರ್ಟೀಸ್ ಅಂದರೆ? ಕರೆಕ್ಟ್ ನೋಡಿ, ಸಿಂಪಲ್. ಕಮ್ಯುಟೇಟಿವ್ ಹೌದಾ ಅಂತ ಕೇಳ್ತಾರೆ. ನೀವು ಆ್ಯಡ್ ಮಾಡಿದಾಗ ಎರಡು ಕಮ್ಯುಟೇಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ, A + B = B + C. ಸಿಂಪಲ್ ಸ್ಟೂಡೆಂಟ್ಸು, ಎರಡು ಮ್ಯಾಟ್ರಿಕ್ಸ್ ಇದೆ, ಆ ಮ್ಯಾಟ್ರಿಕ್ಸನ್ನು ಆ್ಯಡ್ ಮಾಡಿದಾಗ ಈಗ ನಿಮ್ಗೆ ಅದೊಂದು ಸಿಂಪಲಾಗಿ ಹೇಳಿ 1 + 2 = 2 + 1 ಅಲ್ವಾ? ಈ ಸಿಂಪಲ್ ಇದು ಮ್ಯಾಟ್ರಿಕ್ಸಲ್ಲಿ ಎಲ್ಲದಕ್ಕೂ ಆಗಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್ ಈಗ 1 × 2 = 2 × 1, ಬಟ್ ಮ್ಯಾಟ್ರಿಕ್ಸಲ್ಲಿ ಇದು ಆಗಬೇಕಂತಿಲ್ಲ, ಬಟ್ ಕಮ್ಯುಟೇಟಿವ್ ಪ್ರಾಪರ್ಟಿ ಆಗುತ್ತೆ. ಓಕೆ, ಯಾಕಂದರೆ ಪ್ಲಸ್ ಮಾಡೋದು, ನೀವು ಡೈರೆಕ್ಟ್ ಪ್ಲಸ್ ಮಾಡೋದು, ಉಲ್ಟಾ ಮಾಡಿ ಪ್ಲಸ್ ಮಾಡಿದರೆ ನಿಮಗೇನು ಮ್ಯಾಟ್ರ್ ಆಗೋದಿಲ್ಲ. ಸರಿಯಾ? ಸೆಕೆಂಡ್, ಅಸೋಸಿಯೇಟಿವ್ ಏನು ಹೇಳುತ್ತೆ? ಅಸೋಸಿಯೇಟಿವ್ ಆಗುತ್ತಾ ಇಲ್ವಾ? ಅಸೋಸಿಯೇಟಿವ್ ವೆರಿ ಇಂಪಾರ್ಟೆಂಟು. ಯಾವುದರಲ್ಲಿ? ಅಡಿಷನಲ್ಲಿ A + B + C = A + B + C. ಅಸೋಸಿಯೇಟಿವ್ ಪ್ರೂವ್ ಆಗುತ್ತೆ. ಅರ್ಥ ಆಯ್ತಾ? ಅಸೋಸಿಯೇಟಿವ್ ಅಂದ್ರೆ ಗೊತ್ತಿದೆಯಲ್ಲ, ಬ್ರ್ಯಾಕೆಟ್ ಚೇಂಜ್ ಆಗುತ್ತೆ. ಫಸ್ಟ್ ಎರಡು ಎಲಿಮೆಂಟಿಗಿದೆ, ಲಾಸ್ಟ್ ಎಲಿಮೆಂಟ್. ಅಸೋಸಿಯೇಟಿವ್ ಇದಿದೆ. ಹಾಗಾದರೆ ಪ್ರಾಪರ್ಟೀಸ್ ಆಫ್ ಸಬ್ಟ್ರಾಕ್ಷನ್ ನೋಡೋಣ. ಅಡಿಷನ್ ಅಂದರೆ ಗೊತ್ತಾಯ್ತಲ್ಲ, ಸೇಮ್ ಅದೇ ಥರ ಸಬ್ಟ್ರಾಕ್ಷನ್. ನೀವು ಆ್ಯಡ್ ಮಾಡಿದರೆ ಅಡಿಷನ್, ನೆಗೆಟಿವ್ ಮೈನಸ್ ಮಾಡಿದರೆ ಸಬ್ಟ್ರಾಕ್ಷನ್. ಏನು ಡಿಫ್ರೆನ್ಸ್? ಏನೂ ಇಲ್ಲ. ಪ್ರಾಪರ್ಟೀಸ್ ಆಫ್ ಸಬ್ಟ್ರಾಕ್ಷನ್ ಏನು ಹೇಳುತ್ತೆ? ನಾಟ್ ಕಮ್ಯುಟೇಟಿವ್. A - B ಈಸ್ ನಾಟ್ ಈಕ್ವಲ್ಸ್ ಟು B - A. ನಿಮ್ಗೆ ಗೊತ್ತಿದೆ 2 - 1 = 1 - 2ನ ಉಲ್ಟಾ ಮಾಡಿದ್ರೆ ಆಗುತ್ತಾ? 2 - 1 ಅಂದರೆ 1, 1 - 2 ಅಂದರೆ -1, ವಿಚ್ ಈಸ್ ನಾಟ್ ಈಕ್ವಲ್. ಅಷ್ಟೇ. ಅಸೋಸಿಯೇಟಿವ್ ಇಟ್ ಈಸ್ ನಾಟ್ ಅಸೋಸಿಯೇಟಿವ್. ಇದು ಗೊತ್ತಿರಲಿ. ಯಾಕೆ ಹೇಳಿ? ಈಗ ನಾನು A - B - C ವಿಚ್ ಈಸ್ ನಾಟ್ ಈಕ್ವಲ್ಸ್ ಟು A - B - C. ಇದು ಗೊತ್ತಿರಲಿ. ಯಾವುದರಲ್ಲಿ? ನಿಮಗೆ ಸಬ್ಟ್ರಾಕ್ಷನಲ್ಲಿ. ಇದು ಯಾವುದರಲ್ಲಿ? ಅಡಿಷನಲ್ಲಿ. ಇದು ಅಡಿಷನಲ್ಲಿ ಕಮ್ಯುಟೇಟಿವ್ ಆಗುತ್ತೆ, ಅಸೋಸಿಯೇಟಿವ್ ಆಗುತ್ತೆ. ಸಬ್ಟ್ರಾಕ್ಷನಲ್ಲಿ ಕಮ್ಯುಟೇಟಿವ್ ಆಗೋದಿಲ್ಲ, ಇದು ಆಗೋದಿಲ್ಲ. ಏನು ಹೇಳ್ತಾರೆ? ಅಸೋಸಿಯೇಟಿವ್ ಆಗೋದಿಲ್ಲ ಅಷ್ಟೆ. ಓಕೆ, ನೆಕ್ಸ್ಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಇದೇನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್? ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ಟೂಡೆಂಟ್ಸು. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಸರಿನಾ? ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದರೆ ಏನು? ನಿಮ್ಗೊಂದು ಎಲಿಮೆಂಟ್ ಇದೆ ಅಂತ ಅಂದ್ಕೊಳ್ಳಿ. A = 2 1 4 6. K A ಅಂದರೆ ಏನು ಹೇಳಿ? K × A 2 1 4 6. ಈ K ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಅಷ್ಟೇ.
2 into k 2k, 1 into k 4 into k 4k, 6 into k 6k. This is your scalar multiplication. ಸಿಂಪಲ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದರೆ ಇಷ್ಟೇ. ಅರ್ಥ ಆಯ್ತಾ? ಇದರಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ ಬರುತ್ತೆ ಸ್ಟೂಡೆಂಟ್ಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನಲ್ಲಿ. ಕೆ ಇಂಟು ಕೆನ ಎ ಪ್ಲಸ್ ಆರ್ ಮೈನಸ್ ಬಿ ಜೊತೆ ಇದು ಮಾಡಿದರೆ ಆನ್ಸರ್ ಕೆ ಎ ಪ್ಲಸ್ ಆರ್ ಮೈನಸ್ ಕೆ ಬಿ. ಸರಿನಾ? ಕೆನ ಎ ಬಿ ಜೊತೆ ಮಲ್ಟಿಪ್ಲೈ ಮಾಡಿದರೆ ಸೇಮ್ ಕೆ ಎ ಇಂಟು ಬಿ ಅಂದರೂ ಸೇಮ್, ಈ ಎ ಇಂಟು ಕೆ ಬಿ ಅಂದರೂ ಸೇಮ್. ಬೋತ್ ಇಟ್ ಈಸ್ ಆಲ್ಸೋ ಸೇಮ್. ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಅರ್ಥ ಆಯ್ತಾ? ಇದೆಲ್ಲ ಸೇಮ್. ನೀವು ಬ್ರ್ಯಾಕೆಟ್ ಚೇಂಜ್ ಮಾಡಿದರೆ ಮಲ್ಟಿಪ್ಲಿಕೇಶನ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇಲ್ಲಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸರಿನಾ? ಏನಿದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದರೆ? ಸರ್ ನೋಡಿ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ ನಿಮಗೆ ಮೇಯ್ನ್ ಕಂಡೀಷನ್ ನೋಡಿ, ಎ ಇಂಟು ಎಮ್ ಕ್ರಾಸ್ ಎನ್ ಇದೆ, ಇನ್ನೊಂದು ಬಿ ಇಂಟು ಪಿ ಕ್ರಾಸ್ ಕ್ಯೂ ಇದ್ದರೆ ವೆರಿ ಇಂಪಾರ್ಟೆಂಟು ಎನ್ ಮಸ್ಟ್ ಬಿ ಈಕ್ವಲ್ಸ್ ಟು ಪಿ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆವಾಗ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಎನ್ ಮಸ್ಟ್ ಬಿ ಈಕ್ವಲ್ಸ್ ಟು ಪಿ, ಇದು ಬೇಕೇ ಬೇಕು. ಆವಾಗ ಅದರ ಆರ್ಡ್ರ್ ಏನಾಗುತ್ತೆ ಗೊತ್ತುಂಟಾ? ಎ ಬಿ ಪಿ ಕ್ರಾಸ್ ಕ್ಯೂ ಆಗುತ್ತೆ, ಸಾರಿ ಎಮ್ ಕ್ರಾಸ್ ಕ್ಯೂ ಆಗುತ್ತೆ. ಇದು ಕ್ರಾಸ್ ಇದು. ಯಾವಾಗ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು? ವೆನ್ ಎನ್ ಈಸ್ ಈಕ್ವಲ್ಸ್ ಟು ಪಿ ಆದರೆ ಅದರ ಆರ್ಡ್ರ್ ಏನಾಗುತ್ತೆ? ಎಮ್ ಕ್ರಾಸ್ ಕ್ಯೂ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪಲ್ ಈಗ ಎ 2 ಕ್ರಾಸ್ 2 ಇದೆ ಅಂತ ಅಂದ್ಕೊಳ್ಳಿ, ಬಿ 2 ಕ್ರಾಸ್ 3 ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಇವೆರಡು ಈಕ್ವಲ್ ಫಸ್ಟ್ ಚೆಕ್ ಮಾಡಬೇಕಾಗಿ ನೀವಿದೆ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಮುಂಚೆ. ಏನು ಎನ್ ಈಸ್ ಈಕ್ವಲ್ಸ್ ಟು ಪಿನಾ? ಎಸ್. ಹಾಗಾದರೆ ನಿಮ್ಗೆ ಆರ್ಡ್ರ್ ಏನಾಗುತ್ತೆ ಗೊತ್ತುಂಟು? ಈಗ ಇದ್ರದ್ದು ಆನ್ಸರ್ ಎ ಬಿ ಇದು ಕ್ರಾಸ್ ಇದಾಗುತ್ತೆ, ಅಂದರೆ 2 ಕ್ರಾಸ್ 3 ಆಗುತ್ತೆ. ವೆರಿ 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 ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ ಇದನ್ನು. ಅರ್ಥ ಆಯ್ತಲ್ಲ? ಈಗ ನಾನು ಇನ್ನೊಂದು ಹೇಳ್ತೇನೆ. ಎ 1 ಕ್ರಾಸ್ 2 ಇದೆ ಈಸ್ ಈಕ್ವಲ್ಸ್ ಟು ಬಿ 1 ಕ್ರಾಸ್ 2 ಇದೆ ಅಂತ ಅಂದ್ಕೊಳ್ಳಿ. ಇದ್ರ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಆಗುತ್ತಾ? ಫಸ್ಟ್ ಚೆಕ್ ಮಾಡಬೇಕಾಗಿದೆ ಏನು ಹೇಳಿ? ಇದು ಈಸ್ ಈಕ್ವಲ್ಸ್ ಟು ಇದು. ಹೌದಾ? 2 ಈಸ್ ಈಕ್ವಲ್ಸ್ ಟು 1 ಅಲ್ಲ. ದಿಸ್ ಈಸ್ ನಾಟ್ ಪಾಸಿಬಲ್. ದಿಸ್ ಈಸ್ ನಾಟ್ ಪಾಸಿಬಲ್. ಮಲ್ಟಿಪ್ಲಿಕೇಶನಲ್ಲಿ ಇದು ಪಾಸಿಬಲ್ ಇಲ್ಲ. ಫಸ್ಟ್ ನೋಡಬೇಕಾಗಿದ್ದು ಇದು ಈಕ್ವಲ್ ಇರಲೇಬೇಕು. ದೆನ್ ನಿಮ್ಮ ಆನ್ಸರ್ ಏನಾಗಿರುತ್ತೆ? 2 ಕ್ರಾಸ್ 3. ಎ ಬಿದು ಮಲ್ಟಿಪ್ಲೈ ಮಾಡಿದ ನಂತರ ನಿಮ್ಮದು ಆ ಆರ್ಡರ್ ಏನಾಗುತ್ತೆ? 2 ಕ್ರಾಸ್ 3. ತುಂಬ ಇಂಪಾರ್ಟೆಂಟ್. 2 ಕ್ರಾಸ್ 3 ಅಷ್ಟೇ. ಆಯಿತಾ? ಓಕೆ. ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದು ಪ್ರಾಪರ್ಟೀಸ್ ಹೇಳ್ತೇನೆ ನೋಡಿ. ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಏನಿದು ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದರೆ? ಒಂದು ಏನು ಅಂತ ಕೇಳಿದರೆ, ಎ ಬಿ ಈಸ್ ನಾಟ್ ಆಲ್ವೇಸ್ ಈಕ್ವಲ್ಸ್ ಟು ಬಿ ಎ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಅಂದ್ಕೊಳ್ತಾರೆ ಈಗ. ಅಂದರೆ ನಿಮಗೆ ಈಗ ಕಾಮನ್ ಆಗಿ ನಾವು ಏನಂತ ಅಂದ್ಕೊಳ್ತೇವೆ? 2 ಕ್ರಾಸ್ 3, 2 ಇಂಟು 3 ಈಸ್ ಈಕ್ವಲ್ಸ್ ಟು 3 ಇಂಟು 2. ಬಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅದು ಆಲ್ವೇಸ್ ಆಗೋದಿಲ್ಲ. ಎ ಬಿ ಈಸ್ ನಾಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಬಿ ಎ ಅಂದರೆ ಕಮ್ಯೂಟೇಟಿವ್ ಅಲ್ಲ. ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. ಸರಿನಾ? ಕಮ್ಯೂಟೇಟಿವ್ ಅಲ್ಲ. ಸರಿನಾ? ನೆಕ್ಸ್ಟ್ ಅಸೋಸಿಯೇಟಿವ್ ಆಗ್ಬೋದಾ? ಈಗ ಯಾವುದ್ರದ್ದು? ಇದ್ರದ್ದು ಆಯ್ತಲ್ಲ, ಅಸೋಸಿಯೇಟಿವ್ ಆಗುತ್ತಾ? ಎಸ್. ಎ ಬಿ ಇಂಟು ಸಿ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ ಸಿ. ಇದು ಹೌದು, ಅಸೋಸಿಯೇಟಿವಿಟಿ ಪಾಸಿಬಲ್. ಬಟ್ ಕಮ್ಯೂಟೇಟಿವ್ ನಾಟ್ ಆಲ್ವೇಸ್. ನಾಟ್ ಆಲ್ವೇಸ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಹೇಳ್ತಾ ಇರೋದು ನಾಟ್ ಆಲ್ವೇಸ್. ಇದೊಂದು ಪ್ರಾಪರ್ಟಿ ಇಂಪಾರ್ಟೆಂಟ್. ಇನ್ನೊಂದು ಪ್ರಾಪರ್ಟಿ ಇದೆ ವೆರಿ ಇಂಪಾರ್ಟೆಂಟು. ಎ ಬಿನ ನೀವು ಮಲ್ಟಿಪ್ಲೈ ಮಾಡಿದಾಗ 0 ಬಂದಿದೆ ಅಂದರೆ ಮೀನಿಂಗ್ ಇಟ್ ಡಸಂಟ್ ಮೀನ್ ದ್ಯಾಟ್ ಎ ಈಸ್ ಈಕ್ವಲ್ಸ್ ಟು 0 ಆರ್ ಬಿ ಈಸ್ ಈಕ್ವಲ್ಸ್ ಟು 0 ಅಂತಲ್ಲ. ಇದಲ್ಲ. ಇಟ್ ಆಲ್ವೇಸ್ ಡಸಂಟ್ ಮೀನ್ ದ್ಯಾಟ್ ಎ ಈಸ್ ಈಕ್ವಲ್ಸ್ ಟು 0. ನಿಮಗೊಂದು ವಿಷಯ ಗೊತ್ತಿದೆ, ಎಕ್ಸ್ ಇಂಟು ವೈ 0 ಬಂದರೆ ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈದರ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಆಗಿರಬೇಕು ಆರ್ ವೈ ಈಸ್ ಈಕ್ವಲ್ಸ್ ಟು 0 ಆಗಿರಬೇಕು, ಅಥವಾ ಬೋತು 0 ಆಗಿರ್ಬೋದು. ಬಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ನೀವು ಮಲ್ಟಿಪ್ಲೈ ಮಾಡಿದಾಗ, ಎರಡು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿದಾಗ 0 ಆನ್ಸರ್ ಬಂದಿದೆ ನಿಮಗೆ. ದಟ್ ಡಸಂಟ್ ಮೀನ್ ದಟ್ ಯಾವುದೋ ಒಂದು ಮ್ಯಾಟ್ರಿಕ್ಸ್ 0 ಆಗಿದೆ ಅಂತ ಮೀನಿಂಗ್ ಅಲ್ಲ. ಇಟ್ ಡಸಂಟ್ ಮೀನ್ ದಟ್ ಮ್ಯಾಟ್ರಿಕ್ಸ್ ಎ ಇಸ್ 0 ಆರ್ ಬಿ ಇಸ್ ಈಕ್ವಲ್ಸ್ ಟು 0 ಅಲ್ಲ. ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ಓಕೆ.
ನೆಕ್ಸ್ಟ್ ಹೋಗ್ತೇನೆ ನೋಡಿ. ಇವಾಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಯಿತು. ಪ್ರಾಬ್ಲಮ್ ಮಾಡೋಣ ಒಂದಿಷ್ಟು. ಗಿವನ್ ದ್ಯಾಟ್, ಇದೊಂದು ಪ್ರಾಬ್ಲಮ್. ಗಿವನ್ ದ್ಯಾಟ್ ಮ್ಯಾಟ್ರೈಸಸ್ ಎ ಆ್ಯಂಡ್ ಬಿ, ಮ್ಯಾಟ್ರೈಸಸ್ ಎ ಆ್ಯಂಡ್ ಬಿ, ಎರಡು ಮ್ಯಾಟ್ರಿಕ್ಸ್ ಇದೆಯಂತೆ, ಎ ಮತ್ತು ಬಿ, ಆರ್ ಆಫ್ ಆರ್ಡರ್ ಕೊಟ್ಟಿದ್ದಾರೆ 3x n ಆ್ಯಂಡ್ m×5, 3x n ಆ್ಯಂಡ್ m×5 ಅಂತ ಕೊಟ್ಟಿದ್ದಾರೆ. ಸರಿನಾ? ರೆಸ್ಪೆಕ್ಟಿವ್ಲಿ ಎರಡಿದೆ ಮ್ಯಾಟ್ರಿಕ್ಸ್, ಒಂದು 3x n, ಇನ್ನೊಂದು m×5. ಓಕೆ, ದೆನ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸು, ಈಗ ಯಾವ ಮ್ಯಾಟ್ರಿಕ್ಸ್ನ ಆರ್ಡರ್ ಕೇಳ್ತಾ ಇರೋದವರು? ದೆನ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸು ಸಿ ಈಸ್ ಈಕ್ವಲ್ಸ್ ಟು 5a + 3b ಈಸ್, ಇದ್ರ ಆರ್ಡರ್ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು 3x5 ಆ್ಯಂಡ್ m ಈಸ್ ಈಕ್ವಲ್ಸ್ ಟು n. ಆಪ್ಷನ್ ಬಿ ಬಂದುಬಿಟ್ಟು 3x5, ಆಪ್ಷನ್ ಸಿ ಬಂದುಬಿಟ್ಟು 3x3, ಆಪ್ಷನ್ ಡಿ ಬಂದುಬಿಟ್ಟು 5x5. ನೀವೇನು ಮಾಡ್ತೀರ ಗೊತ್ತುಂಟ? ಗಡಿಬಿಡಿಯಲ್ಲಿ ಗಿವನ್ ದಟ್ ಮ್ಯಾಟ್ರಿಸಸ್ ಎ ಆ್ಯಂಡ್ ಬಿ ಆರ್ ಆಫ್ ಆರ್ಡರ್ 3x n ಆ್ಯಂಡ್ m×5 ರೆಸ್ಪೆಕ್ಟಿವ್ಲಿ, ದೆನ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ರು. ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದು 3x n ಕೊಟ್ಟಿದ್ದಾರೆ, ಈಸ್ ಈಕ್ವಲ್ಸ್ ಟು m×5. ಆವಾಗ ನೀವೇನು ಮಾಡ್ತೀರಾ ಹೇಳಿ? ಇದು ಈಸ್ ಈಕ್ವಲ್ಸ್ ಟು ಇದು ಅಂತ ಬರೆದು ಡೈರೆಕ್ಟ್ 3x5 ಇಲ್ಲಿದೆ ನೋಡಿ, ಈ ಆಪ್ಷನಿಗೆ ಹೋಗ್ತೀರಾ. 3x5 ಆ್ಯಂಡ್ m ಈಸ್ ಈಕ್ವಲ್ಸ್ ಟು n ಅಂತ ತಗೊಳ್ತೀರಾ. ಸರಿನಾ? ಹಾಗಲ್ಲ ಸ್ಟೂಡೆಂಟ್ಸ್, ಇದು ಹಾಗಲ್ಲ. ಯಾಕಂತ ಕೇಳಿದರೆ ಅವ್ರು ಕ್ವಶನ್ ಏನು ಕೇಳಿದ್ದು? ದೆನ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇದ್ರದ್ದು ಕೇಳಿದ್ದು, ಸಿ ಈಸ್ ಈಕ್ವಲ್ಸ್ ಟು 5a + 3b ಇದ್ರದ್ದು ಕೇಳಿದ್ದವರು. ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಇದ್ರದ್ದು ಆರ್ಡರ್ ಓಕೆ, ಹಾಂ ಇವೆರಡು ಈಕ್ವಲ್ ಆದರೆ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಅಂತ. ಈಗ ನೋಡಿ, ಸಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಹೇಳಿ? ಈಗ ನಮಗೆ 5a 5 × a 5 × a ಅಂದರೆ ಏನಂತ ಹೇಳಿದ್ದಾರೆ ಅವರು? 3x n. ಸರಿನಾ? ಪ್ಲಸ್ 3b ಅದರದ್ದು ಆರ್ಡರ್ ಏನಾಗುತ್ತೆ? ಆರ್ಡರ್ ಚೇಂಜ್ ಆಗೋದಿಲ್ಲ. ಬಿಗೆ ಯಾವುದರಿಂದ ಮಲ್ಟಿಪ್ಲೈ ಮಾಡಿ ಆರ್ಡರ್ ಚೇಂಜ್ ಆಗೋದಿಲ್ಲ. m×5 ಕರೆಕ್ಟಾ? ಸರಿಯಲ್ಲ? ಈಗ ನೋಡಿ, ವೆರಿ ಇಂಪಾರ್ಟೆಂಟು, ಇದ್ರದ್ದು ಆರ್ಡ್ರ್ ಏನಾಗುತ್ತೆ ಹೇಳಿ? 3x5 ಆಗುತ್ತೆ. ಯಾಕಂದರೆ ಅವ್ರು ನಮ್ಮ ಕ್ವಶನ್ ಕೇಳಿದ್ದು ಸಿ, ಇದು ಸಿ ಅಂದರೆ ಏನಂತ ಹೇಳಿದ್ದಾರೆ? 5a + 3b ಅಂತ ಹೇಳಿದ್ದಾರೆ. ಆವಾಗ ಇದ್ರ ಆರ್ಡ್ರ್ ಏನಾಗುತ್ತೆ ಹೇಳಿ? ಇದು ಮತ್ತಿದು ಇಷ್ಟೇ. ಅರ್ಥ ಆಯ್ತಾ? ಇದಿಷ್ಟೇ, ಗೊತ್ತಾಯ್ತಲ್ಲ? ಆವಾಗ ಇದ್ರ ಮೀನಿಂಗ್ ಏನಂತ ಕೇಳಿದರೆ 3x n ಈಸ್ ಈಕ್ವಲ್ಸ್ ಟು m×5 ಇದೆಯಲ್ಲ, ಇದು ಇದಕ್ಕೆ, ಇದು ಇದಕ್ಕೆ. ಸೊ ಆನ್ಸರ್ ವಿಲ್ ಬಿ 3x5. 3x5. ನೀವು ಆಮೇಲೆ 3x5 ಆ್ಯಂಡ್ m ಈಸ್ ಈಕ್ವಲ್ಸ್ ಟು m ಅಂತ ಬರೆಯೋದಲ್ಲ. ಇಲ್ಲಿ ಸಿಗೆ ಕೇಳಿದ್ದು. ಫಸ್ಟಿಗೆ ಸಿ ಅಂದರೆ ಏನಂತ ಬರೀತೀರ ನೀವು? ಅವಾಗ ಕೇಳಿದ್ದೇನು ನಿಮಗೆ? ಆರ್ಡರ್ ಅಂತ ಕೇಳಿದ್ದು. ಆರ್ಡರ್ ಅಂದರೆ ಯಾವುದು? ಇದು ಆರ್ಡರ್, ಇದು ಆರ್ಡರ್ ಅಲ್ಲ, ಇದು ಆರ್ಡರ್. 3x5 ಇಸ್ ಯುವರ್ ಆರ್ಡರ್. ಆಯಿತಾ? ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಥರ ಕ್ವಶನ್ ಬಂದಾಗ ಸ್ವಲ್ಪ ಜಾಗ್ರತೆಯಲ್ಲಿರಿ. ನೆಕ್ಸ್ಟ್ ಕ್ವಶನ್. ಓಕೆ, ರೈಟ್ ದ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರಿಸಸ್. ರೈಟ್ ದಿ ನಂಬರ್ ಆಫ್ ಪಾಸಿಬಲ್ ಮೆಟ್ರೈಸಸ್ ಆಫ್ ಆರ್ಡರ್ 2x2 with each entry 1, 2 or 3. ಕ್ವಶನ್ ಏನು ಕೇಳಿದ್ದಾರೆ? ಫಾರ್ ಎಕ್ಸಾಂಪಲ್ ಆಪ್ಷನ್ ಎ ಇದೆ 9, ಆಪ್ಷನ್ ಬಿ 81, ಆಪ್ಷನ್ ಸಿ 27, ಆಪ್ಷನ್ ಡಿ 279. ಈ ಥರ ಆಪ್ಷನ್ ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದು ರೈಟ್ ದ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರೈಸಸ್ ಆಫ್ ಆರ್ಡರ್ 2x2. ಸರಿನಾ? ಅಂದರೆ ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ, ವಿಚ್ ಈಸ್ ಆಫ್ ದಿ ಆರ್ಡರ್ 2x2. 2x2 ಅಂದರೆ ಏನು ಹೇಳಿ? 2 rows ಇರುತ್ತೆ, 2 columns ಇರುತ್ತೆ. ಸರಿನಾ? ಈಗ ನೋಡಿ, ನಂಬರ್ ಯಾವುದಲ್ಲಿದೆ? 1 ಮತ್ತು 2 ಇದೆ, 3 ಇದೆ ಅಂತ. ಇವು 1, 2, 3. ನಾನು ಈ ಫಸ್ಟ್ ಪ್ಲೇಸಲ್ಲಿ ನಾವು ಎಷ್ಟು ಹಾಕ್ಬೋದು ಹೇಳಿ? 1 ಹಾಕ್ಬೋದು, 2 ಹಾಕ್ಬೋದು, 3 ಹಾಕ್ಬೋದಲ್ವಾ? ಇದರ್ 1, ಇದರ್ 2, ಇದರ್ 3. ನಿಮ್ಮ 3 ಚಾನ್ಸ್ ಇದೆ. ಕರೆಕ್ಟಾ?
ಅಂದರೆ ಟೋಟಲ್ ಎಷ್ಟು ನಂಬರ್ ಆಯಿತು? 3 ನಂಬರ್ಸ್ ಆಯಿತು. ಇಲ್ಲೂ ಅಷ್ಟೇ ಅಲ್ವಾ, 1 ಹಾಕ್ಬೋದು, 2 ಹಾಕ್ಬೋದು, 3 ಹಾಕ್ಬೋದು. ಇಲ್ಲೂ 1 ಹಾಕ್ಬೋದು, 2 ಹಾಕ್ಬೋದು, 3 ಹಾಕ್ಬೋದು. ಇಲ್ಲೂ 1 ಹಾಕ್ಬೋದು, 2 ಹಾಕ್ಬೋದು, 3 ಹಾಕ್ಬೋದು. ಇವು ಮೂರರಲ್ಲಿ ಯಾವುದೂ ಕೂಡ ನಾವು ಹಾಕ್ಬೋದಲ್ಲ. ಇದು ಲೆಫ್ಟ್ ಟು ಅಸ್. ನಾನಿಲ್ಲಿ 1 ಹಾಕ್ಬೋದು ಅಥವಾ 2 ಹಾಕ್ಬೋದು, 3 ಹಾಕ್ಬೋದು. ನೀವು ಬೇರೆ ನಂಬರ್ ಹಾಕ್ಬೋದು. ಅಂದರೆ 1 2 3 ಬಿಟ್ಟು ಬೇರೆ ಹಾಕ್ಲಿಕ್ಕೆ ಆಗೋದಿಲ್ಲ. ನಾನು 1 ಹಾಕಿದರೆ ನೀವು 2 ಹಾಕ್ಬೋದು, ಇನ್ನೊಬ್ಬ 3 ಹಾಕ್ಬೋದು. ಸೊ ಟೋಟಲ್ ಎಷ್ಟು ಆಪ್ಷನ್ಸ್ ಇದೆ ಇಲ್ಲಿ? ಎಷ್ಟು ನಂಬರ್ ಹಾಕ್ಬೋದು? ನಾನು 3 ನಂಬರ್ಸ್ ಹಾಕ್ಬೋದು. ಇಂಟು ಇಲ್ಲಿ ಎಷ್ಟು ನಂಬರ್ ಹಾಕ್ಬೋದು? 3. ಇಲ್ಲೂ 3. ಸೊ 3 ಟು ದಿ ಪವರ್ ಆಫ್ 4 ಅಂದರೆ 81. ಡೈರೆಕ್ಟ್ ನೀವು ಬರಿಬೋದು, ಡೈರೆಕ್ಟ್. ಈಗ 3 × 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಕರೆಕ್ಟಾ? ಇಲ್ಲಿ ಇನ್ನೂ ಒಂದು ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಟೋಟಲ್ ಎಷ್ಟು ನಂಬರ್ ಇದೆ? 3 ನಂಬರ್ ಇದೆ. ನಂಬರ್ಸ್ ಇರೋದು 3. ಟೋಟಲ್ ಎಷ್ಟು ಪ್ಲೇಸ್ ಇದೆ? 1 2 3 4 5 6 7 8 9. 3 ಟು ದಿ ಪವರ್ ಆಫ್ 9. ಅರ್ಥ ಆಯ್ತಾ? ಬಟ್ ಇಷ್ಟು ದೊಡ್ಡ ನಂಬರ್ ಕೊಡೋದಿಲ್ಲ ನಿಮಗೆ, ಯಾಕಂದರೆ 3 × 9 ಮಾಡಲಿಕ್ಕೆ ನೀವು 3 3 3 3 3 3 3 ಮಾಡಲಿಕ್ಕೆ ಆಗೋದಿಲ್ಲ. ಬಟ್ 2 × 2 ಕೊಡ್ಬೋದು. ಇಲ್ಲಿ 4 ನಂಬರ್ ಕೊಟ್ಟಿದ್ರೆ ಏನಾಗುತ್ತೆ ಹೇಳಿ? ಎಷ್ಟು ನಂಬರ್? 4 ನಂಬರ್. ಆವಾಗ ಎಂತ ಮಾಡ್ತೀರಾ? 4 ನಂಬರ್ ಇಲ್ಲಿ 1 2 3 4 ಬರ್ಬೋದು, 1 2 3 4 ಬರ್ಬೋದು, 1 2 3 4 ಬರ್ಬೋದು, 1 2 3 4 ಬರ್ಬೋದು. ಆವಾಗ ಏನಾಗುತ್ತೆ? 4 × 4 × 4 × 4. ಸಿಂಪಲ್ ಅಲ್ಲ? ಇದು ನಿಮ್ಮ ಆನ್ಸರ್. ಸೊ ಆನ್ಸರ್ ಇಸ್ ಇದಕ್ಕೆ 81. ಅರ್ಥ ಆಯ್ತಾ? ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್, ಸಾಲ್ವ್ ದ ಫಾಲೋವಿಂಗ್. Solve the following. Next question. Okay. X 1 1 0 minus 2 0 is equals to 0. Solve the following for x. Xಗೆ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ನೀವೇನು ಮಾಡ್ತೀರಾ ಈಗ? ಸಿಂಪಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ. ಎಕ್ಸ್ ಇಂಟು 1 ಎಕ್ಸಾ, 1 ಇಂಟು -2 -2ನಾ, ಕರೆಕ್ಟಾ? ಪುನಃ ಎಕ್ಸ್ ಇಂಟು 0 0 ಪ್ಲಸ್ 1 ಇಂಟು 0 0. ಅದನ್ನು ಬರೀಬೇಕಂತ ಅಗತ್ಯ ಇದೆಯಾ? ಇಲ್ಲಲ್ಲ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದಾರೆ ಇಂಟು ಇಲ್ಲಿ. ಸರಿಯಾ? ನಾನು ಇದನ್ನು ಮಾತ್ರ ತಗೊಳ್ಳೋದು ಸಾಕಲ್ಲ. ಈಸ್ ಈಕ್ವಲ್ಸ್ ಟು, ಆ್ಯಕ್ಚುಲಿ ಬೇಕಾದರೆ ಇಲ್ಲಿ 0 ತಗೊಳ್ಳಿ, ನೋ ಪ್ರಾಬ್ಲಮ್, ನಿಮ್ಗೆ ಇಷ್ಟ ಇದ್ದರೆ. ಈಸ್ ಈಕ್ವಲ್ಸ್ ಟು 0 ಅಂದರೆ ಮೀನಿಂಗ್ ಏನು ಹೇಳಿ? 0, 0. ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಇದು ಕೂಡ 0, 0ನೇ ಆಗಿರುತ್ತೆ. ಈಕ್ವಲ್ ಮ್ಯಾಟ್ರಿಕ್ಸ್ ಅಂದರೆ ಇದು 2 × 2 ಆಗಲೇಬೇಕು. ಸಾರಿ, 1 × 2 ಆಗಲೇಬೇಕು. ಇದು 1 × 2 ಆದರೆ ಇದು 1 × 2 ಆಗಲೇಬೇಕು. ಆವಾಗ ಎಕ್ಸ್ ಮೈನಸ್ 2 ಇದು ಈಸ್ ಈಕ್ವಲ್ಸ್ ಟು ಇದು ಈಸ್ ಈಕ್ವಲ್ಸ್ ಟು 0 0 ಈಸ್ ಈಕ್ವಲ್ಸ್ ಟು 0. ಅದು ಬಿಟ್ಟು ಹಾಕಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಂತಾಗುತ್ತೆ? -2 ಆಚೆ ತೊಗೊಂಡೋದ್ರೆ +2 ಆಗುತ್ತೆ. ಅಷ್ಟೇ. ಹೋಪ್ ಇದು ಕೂಡ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸರಿನಾ? ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬಂದುಬಿಟ್ಟು ಸಿಂಪ್ಲಿಫಿಕೇಷನ್ ಎಲ್ಲ ನಿಮ್ಗೆ ಕೇಳ್ಬೋದು ಸ್ಟೂಡೆಂಟ್ಸ್. ಸಿಂಪ್ಲಿಫೈ ಅಥವಾ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಒಂದು ಇದು ಕೊಟ್ಟಿರ್ತಾರೆ, ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಇಲ್ಲಿ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ. ಆಯಿತಾ? ಇನ್ನೊಂದು ಕೊಟ್ಟಿರ್ತಾರೆ ಪ್ಲಸ್ ಸೈನ್ ಥೀಟಾ ಪ್ಲಸ್ ಸ್ಟೂಡೆಂಟ್ಸು ಸೈನ್ ಥೀಟಾ ಇಲ್ಲಿ ಮೈನಸ್ ಕಾಸ್ ಥೀಟಾ, ಇಲ್ಲಿ ಕಾಸ್ ಥೀಟಾ, ಇಲ್ಲಿ ಸೈನ್ ಥೀಟಾ. ಕ್ವಶನ್ ಫೈನ್ ದ ವ್ಯಾಲ್ಯೂ ಅಂತ ಕೇಳ್ಬೋದು. ಆಯಿತಾ? ವ್ಯಾಲ್ಯೂ ಅಂತ ಕೇಳಿ ನಿಮ್ಗೆ ಆನ್ಸರ್ ಆಪ್ಷನ್ ಕೊಟ್ಟಿರ್ತಾರೆ 0 1 0 1, ಆಪ್ಷನ್ ಬಿ 1 0 0 0, ಆಪ್ಷನ್ ಸಿ 1 0 0 1, ಆಪ್ಷನ್ ಡಿ 0 0 1 0. ಈ ಥರ ಆಪ್ಷನ್ ಕೊಟ್ಟಿರ್ತಾರೆ. ಸರಿಯಾ? ಫಸ್ಟಿಗೆ ನೀವೇನು ಮಾಡ್ತೀರ ಹೇಳಿ? ಮಲ್ಟಿಪ್ಲಿಕೇಶನ್ ಮಾಡಿ. ಇಲ್ಲಿ ಹೊರಗಡೆ ಏನೋ ಇದೆಯಲ್ಲ ಇದನ್ನೆಲ್ಲದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಿ. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಇದನ್ನೇನು ಮಾಡೋದು ಬೇಡ, ಹಾಗೆ ಬರೆದು ಬಿಡಿ. ಕಾಸ್ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ ಅಂದರೆ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ. ಆಯಿತಾ? ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಕಾಸ್ ಸ್ಕ್ವೇರ್ ಥೀಟಾ. ಸರಿನಾ? ಇದಾಯಿತಾ? ಪ್ಲಸ್ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ, ಸೈನ್ ಥೀಟಾ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಏನಾಗುತ್ತೆ ಇಲ್ಲಿ? ಸೈನ್ ಸ್ಕ್ವೇರ್ ಥೀಟಾ. ಮಲ್ಟಿಪ್ಲೈ ಮಾಡಿದ್ದು ಸ್ಟೂಡೆಂಟ್ಸ್ ಅಷ್ಟೇ. ಈ ಸೈನ್ ಥೀಟಾವನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ, ಸೈನ್ ಥೀಟಾವನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ, ಸೈನ್ ಥೀಟಾವನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದು, ಸೈನ್ ಥೀಟಾವನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ ಅಷ್ಟೇ. ಈಗ ಪ್ಲಸ್ ಮಾಡಿ. ಪ್ಲಸ್ ಮಾಡೋದಂದ್ರೆ ಏನಿಗೆ ಹೇಳಿ? ಇದನ್ನು ಇದಕ್ಕೆ ಪ್ಲಸ್ ಮಾಡೋದು, ಯಾಕಂದರೆ ಪ್ಲಸ್ ಅಲ್ಲ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಏನು ಹೇಳಿ? ಐಡೆಂಟಿಟಿ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 1. ಸರಿಯಾ? ಇಲ್ಲಿ ಕಾಸ್ ಥೀಟಾ ಸೈನ್ ಥೀಟಾ, ಇಲ್ಲಿ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ. ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಲ್ಲ. ಇಲ್ಲಿ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ, ಇಲ್ಲಿ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇಲ್ಲಿ 0 ಇಲ್ಲಿ 0
ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 1001 ಇದು ನಿಮ್ಮ ಆನ್ಸರ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ಳಿ. ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಿದ್ದೇನೆ. ಏನು ಹೇಳಿ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಆಮೇಲೆ ಕಾಸ್ ಥೀಟಾ ಸೈನ್ ಥೀಟಾ ಪ್ಲಸ್ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 1 ಅಷ್ಟೇ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಕರೆಕ್ಟಾ? ನೆಕ್ಸ್ಟ್ ಪ್ರಾಬ್ಲಮ್. ನಾನು ಜಾಸ್ತಿ ಪ್ರಾಬ್ಲಮ್ನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು, ಯಾಕಂದರೆ ನಿಮ್ಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಂಥದಕ್ಕೋಸ್ಕರ ಅಷ್ಟೇ. ಇಫ್ 2 3 5 7 ವೇಟ್ ಸ್ಟೂಡೆಂಟ್ಸು 1 -3 -2 4 ಈಸ್ ಈಕ್ವಲ್ಸ್ ಟು -4 6 -9 x. ಕ್ವಶನ್ ಏನು ಕೇಳಿರ್ತಾರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ಮಲ್ಟಿಪ್ಲಿಕೇಶನ್ ಸ್ಟೂಡೆಂಟ್ಸ್, ಇಲ್ಲಿ ಏನೂ ಇಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ಸ್ ಟು ತಗೊಳ್ಳಿ ಅಷ್ಟೇ. 2 × 1 ಏನಾಗುತ್ತೆ 2 ಪ್ಲಸ್ 3 × -2 -6 ಆಗುತ್ತೆ. ಸರಿಯಾ? ಅದಾದಮೇಲೆ 2 × -3 ಅಂದರೆ -6 ಆಗುತ್ತೆ. 3 × 4 ಪ್ಲಸ್ 12 ಆಗುತ್ತೆ. ಸರಿಯಾ? 5 × 1 5 ಪ್ಲಸ್ 7 × -2 ಅಂದರೆ -14 ಆಗುತ್ತೆ. 5 × -3 -15 ಪ್ಲಸ್ 7 × 4 28. ಸರಿನಾ? ಈಸ್ ಈಕ್ವಲ್ಸ್ ಟು ಇಲ್ಲೇನಿದೆ -4 6 -9 x. ಇದೇನಾಗುತ್ತೆ ನೋಡಿ, ನಮ್ಗೆ ಯಾವ್ದು ಬೇಕಾಗಿರೋದು ಎಕ್ಸ್ ಮಾತ್ರ ಬೇಕಾಗಿರೋದಲ್ವಾ. ಡೈರೆಕ್ಟ್ ಇದನ್ನು ತಗೊಳ್ಳಿ ಸಾಕು. ಮತ್ತು ಉಳಿದನ್ನೆಲ್ಲ ಈಕ್ವಲ್ ಅಂತ ತೊಗೊಂಡು ಏನು ಮಾಡೋದು ಅಗತ್ಯನಿಲ್ಲ. -15 + 20 ಎಷ್ಟಾಗುತ್ತೆ 13 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಎಕ್ಸ್. ದಿಸ್ ಈಸ್ ಯುವರ್ ಆನ್ಸರ್. ಅಷ್ಟೇ. ಆಪ್ಷನ್ ಕೊಟ್ಟಿರ್ತಾರೆ, ಬಟ್ ನಾನು ಇದರಲ್ಲಿ ಆಪ್ಷನ್ ಕೊಡಲಿಲ್ಲ ಅಷ್ಟೇ. 13 ಈಸ್ ಈಕ್ವಲ್ಸ್ ಟು ಎಕ್ಸ್. ಹೋಪ್ ಇದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಯಿತಾ? ನೆಕ್ಸ್ಟ್ ಕ್ವಶನ್. ಓಕೆ, ಏನಾದರೂ ಡೌಟ್ಸ್ ಇದೆ ನಿಮ್ಮ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನಲ್ಲಿ ಹೇಳಿಕೊಡ್ತೇನೆ. ಆಯಿತಾ? ಕಾನ್ಸೆಪ್ಟೆಲ್ಲ ಇಲ್ಲೇ ಮಾಡ್ತೇನೆ. ಏನೇ ಡೌಟ್ ಇದು ನೀವು ಕೇಳ್ಬೋದು ಸ್ಟೂಡೆಂಟ್ಸ್. ನಾನು ಲೈವ್ ಮಾಡ್ತೇನಲ್ಲ ಆವಾಗ. ರೀಡ್ ದ ವ್ಯಾಲ್ಯೂ ಆಫ್ ಎಕ್ಸ್ - y + z ಫ್ರಮ್ ಫಾಲೋವಿಂಗ್. ಕ್ವಶನ್ ಕೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಎಕ್ಸ್ - y + z ನಮ್ಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲೇನೋ ಕೊಟ್ಟಿದ್ದಾರೆ x + y + z, x + z y + z ಈಸ್ ಈಕ್ವಲ್ಸ್ ಟು 9 5 7. ಸರಿನಾ? ಈಗ ಇದು ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ. ಈಕ್ವಲ್ಸ್ ಟು ಕೊಟ್ಟಿದ್ರೆ ಇದು ಈಕ್ವಲ್ಸ್ ಟು ಸರಿನಾ? ಕರೆಕ್ಟ್ ಅಲ್ಲ? ಅದು ನಿಮ್ಗೆ ಗೊತ್ತಿದೆಯಲ್ಲ. ಎಕ್ಸ್ + y + z ಈಸ್ ಈಕ್ವಲ್ಸ್ ಟು 9. ಇನ್ನೊಂದು ಎಕ್ಸ್ + z ಈಸ್ ಈಕ್ವಲ್ಸ್ ಟು 5, y + z ಈಸ್ ಈಕ್ವಲ್ಸ್ ಟು 7. ಹೇಗಂತ ಗೊತ್ತಾಯ್ತಲ್ಲ? ಒಂದಕ್ಕೊಂದು ಈಕ್ವಲ್ ಅಷ್ಟೇ. ಇಲ್ಲಿ ಈಕ್ವಲ್ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ. ಈಗ ನೋಡಿ ಇಲ್ಲೇನಿದೆ y + z ಈಸ್ ಈಕ್ವಲ್ಸ್ ಟು 7. ನಾನು ಈಕ್ವೇಷನ್ 1 ಅಂತ ತಗೊಳ್ತೇನೆ, 2 ಅಂತ ತಗೊಳ್ತೇನೆ, 3 ಅಂತ ತಗೊಳ್ತೇನೆ. ಈ y + z ಈಕ್ವಲ್ಸ್ ಟು 7 ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದಾ, ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಸೊ ಎಕ್ಸ್ ಪ್ಲಸ್ ಈ y + z ಪ್ಲೇಸಲ್ಲಿ ನಾನು ಏನು ಹಾಕ್ಬೋದು, 7 ಹಾಕ್ಬೋದಾ? ಈಸ್ ಈಕ್ವಲ್ಸ್ ಟು 9. ನಂಗೆ ಬೇಕಾಗಿದ್ದು ಎಕ್ಸ್ + 7 ಆಚೆ ತೊಗೊಂಡೋದ್ರೆ -7. 9 - 7 ಇಸ್ +2. ಸರಿನಾ? ಎಕ್ಸ್ ಬಂತು. ಇಲ್ಲಿ ಹಾಕ್ಕೊಂಡಿದ್ದಕ್ಕೆ ಇಕ್ವೇಷನ್ 2ಗೆ ಎಕ್ಸ್ + z ಈಸ್ ಈಕ್ವಲ್ಸ್ ಟು 5. ಎಕ್ಸ್ ಅಂದರೆ ಎಷ್ಟು 2 + z ಈಸ್ ಈಕ್ವಲ್ಸ್ ಟು 5. ನನಗೆ ಬೇಕಾಗಿರೋದೇನು z +2 ಅನ್ನು ಆಚೆ ತೊಗೊಂಡ್ರೆ -2 ಆಗುತ್ತೆ. 3 ಆಯಿತು. z ಬಂತ? y ಫೈಂಡ್ ಔಟ್ ಮಾಡೋಣ. ಇಲ್ಲ ಹಾಕೋಣ. y + z ಈಸ್ ಈಕ್ವಲ್ಸ್ ಟು 7. y ಅಂದರೆ ಎಷ್ಟು ಬಂತು? y ಅಂದರೆ ಗೊತ್ತಿಲ್ಲ. ಈಸ್ ಈಕ್ವಲ್ಸ್ ಟು 7 +3 ಆಚೆ ತೊಗೊಂಡು ಹೋಗಿ -3 ಆಗುತ್ತೆ. y ಈಸ್ ಈಕ್ವಲ್ಸ್ ಟು 4. y ಈಸ್ ಈಕ್ವಲ್ಸ್ ಟು 4, z ಈಕ್ವಲ್ಸ್ ಟು 3, x ಈಕ್ವಲ್ಸ್ ಟು +2. ಏನು ಕೇಳಿದವ್ರು ಕ್ವಶನು? x - y + z. x ಅಂದರೆ 2 ಮೈನಸ್ y ಅಂದರೆ 4 ಪ್ಲಸ್ z ಅಂದರೆ 3. 2 - 4 -2 + 3. ಸರಿನಾ? ಕರೆಕ್ಟಲ್ಲಿದೆ. 2 - 4 -2 + 3 ಈಸ್ ಈಕ್ವಲ್ಸ್ ಟು 1 ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್? ಇದರಲ್ಲಿ ಏನಿದೆ ಹೇಳಿ? ತುಂಬ ಸಿಂಪಲ್ ಆಗಿದೆ. ಕರೆಕ್ಟಾ? ಸರಿ, ನೆಕ್ಸ್ಟ್ ಕ್ವಶನ್ನು. ನೆಕ್ಸ್ಟ್ ಕ್ವಶನಿಗೆ ನಿಮಗೆ a² ಇದೆಲ್ಲ ಕೇಳ್ಬೋದು. ಓಕೆ, ಇದೆಲ್ಲ ಕೇಳ್ಬೋದು. ಅದ್ರಲ್ಲಿ ನೀವು ಮಾಡ್ತಿರಲ್ಲ a² ಅಂದರೆ a × a. ಲೆಟ್ a ಈಸ್ ಈಕ್ವಲ್ಸ್ ಟು 2 - 1 3 4. ಸರಿನಾ? b ಈಸ್ ಈಕ್ವಲ್ಸ್ ಟು 5 2 7 4. c ಈಸ್ ಈಕ್ವಲ್ಸ್ ಟು 2 5 3 8. ಆಯಿತಾ? ಫೈಂಡ್. ಏನು ಫೈಂಡ್ ಮಾಡಲಿಕ್ಕೆ ಹೇಳಿದ್ದಾರೆ?
ಫೈಂಡ್ ಎ, ಫೈಂಡ್ ಅ ಮ್ಯಾಟ್ರಿಕ್ಸ್ ಡಿ. ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ಡಿ ಮ್ಯಾಟ್ರಿಕ್ಸ್ ನಾವೇ ಫೈಂಡ್ ಔಟ್ ಮಾಡಬೇಕಂತೆ. ಸಚ್ ದ್ಯಾಟ್ ಏನು ಹೇಳ್ತಾ ಇದ್ದಾರೆ, ಸಿ ಡಿ ಮೈನಸ್ ಎ ಬಿ ಈಸ್ ಈಕ್ವಲ್ಸ್ ಟು 0. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಸಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಡಿ ಮ್ಯಾಟ್ರಿಕ್ಸ್ ನಾವೇ ಫೈಂಡ್ ಔಟ್ ಮಾಡಬೇಕು. ಕಂಡೀಷನ್ ಏನು ಕೊಟ್ಟಿದ್ದಾರೆ, ಸಿ ಡಿ ಮೈನಸ್ ಎ ಬಿ ಈಸ್ ಈಕ್ವಲ್ಸ್ ಟು 0. ಇದನ್ನು ತಗೊಳ್ಳಿ, ನಾನು ಮೈನಸ್ ಎ ಬಿನ ಆಚೆ ತೊಗೊಂಡು ಹೋಗ್ತೇನೆ. ಸಿ ಡಿ ಈಸ್ ಈಕ್ವಲ್ಸ್ ಟು ಎ ಬಿ. ಸರಿನಾ? ನಮ್ಮ ಮ್ಯಾಟ್ರಿಕ್ಸ್ ಸಿ ಗೊತ್ತಿದೆ, ಮ್ಯಾಟ್ರಿಕ್ಸ್ ಎ ಗೊತ್ತಿದೆ, ಮ್ಯಾಟ್ರಿಕ್ಸ್ ಬಿ ಗೊತ್ತಿದೆ, ಡಿ ಗೊತ್ತಿಲ್ಲ. ಕರೆಕ್ಟಾ? ಮ್ಯಾಟ್ರಿಕ್ಸ್ ಸಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಿದೆ ಸಿ? 2 5 3 8. ನಮಗೆ ಮ್ಯಾಟ್ರಿಕ್ಸ್ ಡಿ ಗೊತ್ತಿಲ್ಲ, ಅದಕ್ಕೆ ನಾನಲ್ಲಿ ಎ ಬಿ ಸಿ ಡಿ ಅಂತ ತಗೊಳ್ತೇನೆ. ಎಲ್ಲದು 2 × 2 ಮ್ಯಾಟ್ರಿಕ್ಸ್ ಆಗುತ್ತಾ? ಎ ಬಿ, ಎ ಅಂದ್ರೇನು? 2 - 1 3 4. ಬಿ ಅಂದ್ರೇನು? 5 2 7 4. ಸರಿಯಾ? ಇದರಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿ ಸ್ಟೂಡೆಂಟ್ಸ್ ಅಷ್ಟೇ, ಮತ್ತೇನು ಮಾಡಿಲ್ಲ. ಡಿ ಗೊತ್ತಿಲ್ಲ, ಅದಕ್ಕೆ ನಾನು ಎ ಬಿ ಸಿ ಡಿ ಅಂತ ತೊಗೊಂಡಿದ್ದೇನೆ ಅಷ್ಟೇ. ಡಿ ನನಗೆ ಮ್ಯಾಟ್ರಿಕ್ಸ್ ಏನಂತ ಗೊತ್ತಿಲ್ಲ, ಅದಕ್ಕೆ ತೊಗೊಂಡಿದ್ದೆ ಅಷ್ಟೇ. ಸರಿಯಾ? ಈಗ ಮಲ್ಟಿಪ್ಲಿಕೇಶನ್ ಆದರೆ ಏನಾಗುತ್ತೆ ಹೇಳಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಅಂದರೆ ಏನಾಗುತ್ತೆ, 2a + 5c. ಆಮೇಲೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, 2b + 5d, 3a + 8c. ಹೌದಲ್ಲ? ಆಮೇಲೆ 3b + 8d. ಇದು ನಿಮ್ಗೆ ಗೊತ್ತಿದೆಯಲ್ಲ ಮಲ್ಟಿಪ್ಲಿಕೇಶನ್ನ. ಇದನ್ನು ಇದಕ್ಕೆ, ಇದನ್ನು ಇದಕ್ಕೆ, 2 × a 2a + 5 × c 5c, ಆ ಥರ ಈಸ್ ಈಕ್ವಲ್ಸ್ ಟು ಇಲ್ಲೂ ಮಲ್ಟಿಪ್ಲೈ ಮಾಡಿ. 2 × 5 2 × 5 ಎಷ್ಟಾಗುತ್ತೆ? 2 × 5 10 - 7. ಸರಿಯಾ? 2 × 2 4 + 4. 2 × 1 ಸೆಕೆಂಡ್ ಸ್ಟೂಡೆಂಟ್ಸು, ಇದು ಇದಕ್ಕಲ್ಲ, ಇದು ಇದಕ್ಕೆ. 2 × 2 4 4 × -1, ದಟ್ ಈಸ್ -4. ಸಾರಿ, -4. 3 × 5 15 ಪ್ಲಸ್ 4 × 7 28. 3 × 2 6, 4 × 4 16 ಪ್ಲಸ್. ಸೊ ಇದು ಏನಾಗುತ್ತೆ ನೋಡಿ, ಇದು 3 0 43. ಸರಿಯಲ್ಲ? 16 + 6 22. ಈಗ ಇಲ್ಲಿ ಏನು ಬಂದಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, 2a + 5c, 2b + 5d, 3a + 8c, 3b + 8d. ಸರಿನಾ? ಸಿಂಪಲ್. ಈಗ ಈಕ್ವೇಷನ್ ಮಾಡ್ತಾ ಹೋಗೋಣ. ಇದು ಈಸ್ ಈಕ್ವಲ್ಸ್ ಟು ಇದು ಈಸ್ ಈಕ್ವಲ್ಸ್ ಟು ಅಂತ ಗೊತ್ತಿದೆಯಲ್ಲ, 2a + 5c ಈಸ್ ಈಕ್ವಲ್ಸ್ ಟು 3. ಇನ್ನೊಂದು ಈಕ್ವೇಷನ್ ಇದಿದೆ ನೋಡಿ, ಇದು 3a, ಯಾಕಂದರೆ ನಮಗೆ ಎ ಮತ್ತು ಸಿ ಇರೋದೇನೆ ಮಾಡೋಣ, ಈಸ್ ಈಕ್ವಲ್ಸ್ ಟು 43. ಇಲ್ಲಿ ನಾವು ಡೈರೆಕ್ಟ್ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ಕರೆಕ್ಟಾ? ಎ ಅನ್ನು ಕ್ಯಾನ್ಸಲ್ ಮಾಡೋಣ. ಏನು ಮಾಡೋಣ, ಇದಕ್ಕೆ × 3 ಮಾಡೋಣ, ಇದಕ್ಕೆ × 2 ಮಾಡೋಣ. ಅದು ಯಾಕಂತ ಗೊತ್ತಿದೆಯಲ್ಲ ನಿಮಗೆ, 3 × 2 6a ಪ್ಲಸ್ 3 × 5 15c ಈಸ್ ಈಕ್ವಲ್ಸ್ ಟು 9. ಇದಕ್ಕೆ 2 ಮಾಡಿದರೆ 6a ಪ್ಲಸ್ 16c ಈಸ್ ಈಕ್ವಲ್ಸ್ ಟು 43 × 2 86. ಯಾಕಂತ ಗೊತ್ತಾಯ್ತಲ್ಲ, ಇದು ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಸೈನ್ ಚೇಂಜ್ ಮಾಡಬೇಕು, ಯಾಕಂದರೆ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್, ಆವಾಗ ಇದು ಸೈನ್ ಚೇಂಜ್ ಮಾಡಿದರೆ ಮಾತ್ರ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್. ಎಷ್ಟಾಗುತ್ತೆ ಇದು ಆನ್ಸರ್? -c ಆಗುತ್ತೆ. ಸರಿಯಾ? ಈಸ್ ಈಕ್ವಲ್ಸ್ ಟು ಮೈನಸ್ ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇದು 77 86, 77. ಮೈನಸ್ ಕ್ಯಾನ್ಸಲ್ ಮಾಡಿ. ಸಿ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 77. ಸಿ ಬಂತಾ? ಈಗ ನಮ್ಗೆ ಏನು ಬೇಕು, ಈಗ ಬಿ ಮತ್ತು ಡಿ ಮಾಡೋಣ ಪುನಃ. ಇಲ್ಲೇನಿದೆ, 2b + 5d ಈಸ್ ಈಕ್ವಲ್ಸ್ ಟು 0. ಇನ್ನೊಂದು 3b + 8d ಈಸ್ ಈಕ್ವಲ್ಸ್ ಟು 22. ಓಕೆ, ಇದು ಈಸ್ ಈಕ್ವಲ್ಸ್ ಟು ಇದು ಮಾಡಿದೆ, ಇದು ಈಸ್ ಈಕ್ವಲ್ಸ್ ಟು ಇದು ಮಾಡಿದೆ. ನಂಗೆ ಡಿ ಮತ್ತು ಸಿ ಡಿ ಫೈಂಡ್ ಔಟ್ ಮಾಡಬೇಕು, ಬಿ ಡಿ ಫೈಂಡ್ ಔಟ್ ಮಾಡಬೇಕಲ್ಲ ಸ್ಟೂಡೆಂಟ್ಸ್. ಸಿ ಆಯಿತು, ಓಕೆ. ಈಗ ಏನು ಮಾಡೋಣ, ಇದಕ್ಕೆ × 3 ಮಾಡೋಣ, ಇದಕ್ಕೆ × 2 ಮಾಡೋಣ. ಆವಾಗ ಏನಾಗುತ್ತೆ, 6b + 5 × d 5 × 3 15d ಈಸ್ ಈಕ್ವಲ್ಸ್ ಟು 0ನೇ ಆಗುತ್ತೆ. 0 × 3 0ನೇ. 6b + 18 × 2 16d ಈಸ್ ಈಕ್ವಲ್ಸ್ ಟು 44. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಮೈನಸ್ ಆಗುತ್ತೆ ಸ್ಟೂಡೆಂಟ್ಸ್. -d ಈಸ್ ಈಕ್ವಲ್ಸ್ ಟು ಇದು ಪ್ಲಸ್ ಇದೆ, -44. ಮೈನಸ್ ಕ್ಯಾನ್ಸಲ್ ಮಾಡಿ, d ಈಸ್ ಈಕ್ವಲ್ಸ್ ಟು 44. ಸಿ ಗೊತ್ತಾಯಿತು, ಡಿ ಗೊತ್ತಾಯಿತು. ಸರಿಯಾ? ಇದನ್ನೀಗ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಉಳಿದಿದ್ದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈ ಒರಿಜಿನಲ್ ಈಕ್ವೇಷನಿಗೆ ಮಾಡೋಣ. ಏನು ಹೇಳಿದರೆ, 2a + 5c ಈಸ್ ಈಕ್ವಲ್ಸ್ ಟು 3 ಅಲ್ವಾ? 2a + 5 × 3 ಅಂದರೆ ಏನು? ಸಿ ಅಂದರೆ ಏನು ಬಂತು? 77 ಈಸ್ ಈಕ್ವಲ್ಸ್ ಟು 3. ಸೊ 2a +
77 ಇಂಟು 5 ಸ್ಟೂಡೆಂಟ್ಸು ಎಷ್ಟಾಗುತ್ತೆ? 77 ಇಂಟು 5 7 5 35 3 7 5 35 38 385 ಆಗುತ್ತೆ. ಈಸ್ ಈಕ್ವಸ್ ಟು 385 ಆಚೆ ತೊಗೊಂಡೋಗಿ 3 ಮೈನಸ್ 382 ಆಗುತ್ತೆ. ಕರೆಕ್ಟಾ? ನಂಗೆ ಬೇಕಾಗಿದ್ದು ಎ 382 ಡಿವೈಡೆಡ್ ಬೈ 2 2 1 2 1 18 9 1 ಎ ಈಸ್ ಈಕ್ವಸ್ ಟು ಮೈನಸ್ 191. ಸರಿನಾ? ಎ ಗೊತ್ತಾಯ್ತಾ ನಮ್ಗೆ ಆನ್ಸರ್? ಡಿ ಗೊತ್ತಾಯ್ತಾ ಆನ್ಸರ್? ಸಿ ಗೊತ್ತಾಯ್ತಾ ಆನ್ಸರ್? ಬಿ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಯಾವುದಾದ್ರೂ ಒಂದು ಇಕ್ವೇಷನಿಗೆ ಹಾಕಿ. ಓಕೆ, ಬಿ ಏನು ಬರುತ್ತೆ ನಿಮ್ಗೆ ಆನ್ಸರ್? -110 ಬರುತ್ತೆ. ಓಕೆ, ಇದನ್ನು ಮಾಡಿ ಸ್ಟೂಡೆಂಟ್ಸು. ಬಿ ಯಾವುದಕ್ಕೆ ಹಾಕ್ತೀರಾ? ಈ ಇಕ್ವೇಷನಿಗೆ ಹಾಕಿ 3b + 8d = 22. ಯಾಕಂದರೆ ಡಿ ಆಲ್ರೆಡಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೇವಲ್ಲ, ಡಿಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಇಷ್ಟು ದೊಡ್ಡ ಪ್ರಾಬ್ಲಮ್ ಕೊಡೋದಿಲ್ಲ, ಬಟ್ ನಾನು ನಿಮಗೆ ಮಾಡಿಸ್ತಾ ಇರೋದಷ್ಟೇ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸನ್ನು ಯಾವ ರೀತಿ ಡಿನೋಟ್ ಮಾಡ್ತಾರೆ ಗೊತ್ತುಂಟಾ? ಈ ಥರ AT ಆರ್ A'. ದಿಸ್ ಈಸ್ ಯುವರ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಓಕೆ, A ಟ್ರಾನ್ಸ್ಪೋಸ್ A'. ಈಗ A ಈಸ್ ಈಕ್ವಲ್ಸ್ ಟು, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಮ್ಯಾಟ್ರಿಕ್ಸ್ ಇದೆ 2 4 1 3 2 6. ಇದರ ಆರ್ಡರ್ ಹೇಳಿ ನನಗೆ 2 × 3. ಇದನ್ನು A ಟ್ರಾನ್ಸ್ಪೋಸ್ ಮಾಡಿದರೆ ರೋ ಇದ್ದದ್ದು ಕಾಲಮ್ ಆಗುತ್ತೆ, ಕಾಲಮ್ ಇದ್ದದ್ದು ರೋ ಆಗುತ್ತೆ. ಇದು ರೋ ಅಲ್ವಾ, ಇದು ರೋ ಅಲ್ವಾ? ಮಲ್ಕೊಂಡಿದ್ದವನು ಎದ್ದು ನಿಂತ್ಕೊಳ್ತಾನೆ. ಮಲ್ಕೊಂಡಿದ್ದವನು ಯಾರು? ಇವನು ಮಲ್ಕೊಂಡಿದ್ದಾನೆ. ಯಾರು? 2 4 1. ಅವನು ಎದ್ದು ನಿಂತ್ಕೊಳ್ತಾನೆ. 2 4 1 ಈ ಸ್ಲೀಪಿಂಗ್ ಆ್ಯಕ್ಚುಲಿ. ಬಟ್ ಅವನ್ನ ಟ್ರಾನ್ಸ್ಪೋಸ್ ಮಾಡಿರಿ, ನೀವು ಅವನನ್ನು ಟ್ರಾನ್ಸ್ಫರ್ ಮಾಡಿರಿ, ಫುಲ್ಲು ಚೇಂಜ್ ಮಾಡಿಬಿಟ್ರಿ. ಅದಕ್ಕೆ ಅವ್ನು ಮಲ್ಕೊಂಡಿದ್ದವನು ಎದ್ದು ನಿಂತ್ಕೊಂಡ. ಇವನು ಮಲ್ಕೊಂಡಿದ್ದಾನೆ. ಯಾರು? 3 2 6 ಮಲ್ಕೊಂಡಿದ್ದಾನೆ. ಅವನು ಎದ್ದು ನಿಂತ್ಕೊಂಡ. ದಿಸ್ ಇಸ್ ಯುವರ್ ಟ್ರಾನ್ಸ್ಪೋಸ್. ಇವಾಗ ನೋಡಿ 3 × 2 ಆಗುತ್ತೆ. ಸಿಂಪಲ್. ರೋ ಇದ್ದದ್ದು ಕಾಲಮ್ ಆಗುತ್ತೆ, ಕಾಲಮ್ ಇದ್ದದ್ದು ರೋ ಆಗುತ್ತೆ. ಸಿಂಪಲ್ ಅಲ್ಲ? ಸೊ ಇದನ್ನೇ ಟ್ರಾನ್ಸ್ಪೋಸ್ ಅಂತ ಕರೀತಾರೆ ಅಷ್ಟೇ. ಇದನ್ನೇನಂತ ಕರೀತಾರೆ? ಟ್ರಾನ್ಸ್ಪೋಸ್ ಅಂತ ಕರೀತಾರೆ. ಈಗ ಇದರಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ ಇದೆ ಸ್ಟೂಡೆಂಟ್ಸ್. ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಅಂದರೆ ಗೊತ್ತಾಯ್ತಲ್ಲ, ರೋ ಇದ್ದದ್ದು ಕಾಲಮ್ ಆಗುತ್ತೆ, ಕಾಲಮ್ ಇದ್ದದ್ದು ರೋ ಆಗುತ್ತೆ. ಮಲ್ಕೊಂಡಿದ್ದವನು ಎದ್ದು ನಿಂತ್ಕೊಳ್ತಾನೆ, ಎದ್ದು ನಿಂತ್ಕೊಂಡವ್ನು ಮಲ್ಕೊಳ್ತಾನೆ ಅಷ್ಟೇ. ಇವನು ಆವಾಗ 2 3 ನಿಂತ್ಕೊಂಡಿದ್ದ, ಇವಾಗ ನೋಡಿ ಮಲ್ಕೊಂಡಿದ್ದಾನೆ. 4 2 ನಿಂತ್ಕೊಂಡಿದ್ದ, ಇವಾಗ ಮಲ್ಕೊಂಡಿದ್ದಾನೆ. 1 6 ನಿಂತ್ಕೊಂಡಿದ್ದ, ಇವಾಗ ಮಲ್ಕೊಂಡಿದ್ದಾನೆ ಅಷ್ಟೇ. ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್ ಏನು ಹೇಳ್ತು ಗೊತ್ತುಂಟಾ? ಒಂದು ಆಲ್ರೆಡಿ ಟ್ರಾನ್ಸ್ಪೋಸ್ ಮಾಡಿದ್ದೀರಾ, ಮತ್ತೆ ಅದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ನಿಮಗೆ ಒರಿಜಿನಲ್ಲೇ ಬರುತ್ತೆ. ಈಗ ನಾನು ಇಲ್ಲಿ ಟ್ರಾನ್ಸ್ಪೋಸ್ ಮಾಡಿದೆ ಅಲ್ವಾ, A ಟ್ರಾನ್ಸ್ಪೋಸ್ ಮಾಡಿದೆ, ಕರೆಕ್ಟಾ? ಮತ್ತೆ ಇದನ್ನು ಪುನಃ ಟ್ರಾನ್ಸ್ಪೋಸ್ ಮಾಡಿದರೆ A ಟ್ರಾನ್ಸ್ಪೋಸನ್ನು ಮತ್ತೆ ಟ್ರಾನ್ಸ್ಪೋಸ್ ಮಾಡಿ ಅಂದರೆ ಏನು ಹೇಳಿ? ರೋ ಇದ್ದದ್ದನ್ನು ಕಾಲಮ್ ಮಾಡಿ 2 3, ರೋ ಇದ್ದದ್ದನ್ನು ಕಾಲಮ್ ಮಾಡಿ, ರೋ ಇದ್ದದ್ದನ್ನು ಕಾಲಮ್ ಮಾಡಿ. ಪುನಃ ಇವನೇ ಬಂದ ಅಲ್ವಾ? ಮಲ್ಕೊಂಡಿದ್ದವನು FC ನಿಲ್ಲಿಸಿದ್ರಿ, FC ನಿಲ್ಲಿಸಿದ್ರೆ ಪುನಃ ಮಲ್ಸಿದ್ರಿ ಅಷ್ಟೇ. ಅಂದರೆ A ಟ್ರಾನ್ಸ್ಪೋಸ್ ಪುನಃ ಟ್ರಾನ್ಸ್ಪೋಸ್ ಮಾಡಿದರೆ ಆನ್ಸರ್ A ಬರುತ್ತೆ. ಸೆಕೆಂಡ್ ಒನ್, A ± B ಟ್ರಾನ್ಸ್ಪೋಸ್ ಅಂದರೆ ಮೀನಿಂಗ್ A ಟ್ರಾನ್ಸ್ಪೋಸ್ ± B ಟ್ರಾನ್ಸ್ಪೋಸ್. ಇವೆರಡನ್ನ ಪ್ಲಸ್ ಮಾಡಿ, ಎರಡು ಮ್ಯಾಟ್ರಿಕ್ಸ್ ಇದೆ, ಅದನ್ನು ಪ್ಲಸ್ ಮಾಡಿ ಅಥವಾ ಮೈನಸ್ ಮಾಡಿ ಹೋಲ್ ಟ್ರಾನ್ಸ್ಪೋಸ್ ಮಾಡೋದು ಈಕ್ವಲೆನ್ಸ್ ಟು A ಅನ್ನು ಟ್ರಾನ್ಸ್ಪೋಸ್ ಮಾಡಿ ಪ್ಲಸ್ B ಅನ್ನು ಟ್ರಾನ್ಸ್ಪೋಸ್ ಮಾಡೋದು ಒಂದೇ. ಬೋತ್ ಆರ್ ಸೇಮ್. ಥರ್ಡ್ ಒನ್ನು K × A ಟ್ರಾನ್ಸ್ಪೋಸ್ ಅಂದರೆ K × A ಹೋಲ್ ಟ್ರಾನ್ಸ್ಪೋಸ್ ಅಂದರೆ ಮೀನಿಂಗ್ K × A ಟ್ರಾನ್ಸ್ಪೋಸ್. ಬೋತ್ ಆರ್ ಸೇಮ್. ಮೂರನೇದು. ನಾಲ್ಕನೇ ಪ್ರಾಪರ್ಟಿ ಬಂದುಬಿಟ್ಟು AB ಹೋಲ್ ಟ್ರಾನ್ಸ್ಪೋಸ್ ಅಂದರೆ B ಟ್ರಾನ್ಸ್ಪೋಸ್ × A ಟ್ರಾನ್ಸ್ಪೋಸ್. ಓಕೆ, ಇದನ್ನು ರಿವರ್ಸಲ್ ಲಾ ಅಂತ ಕರೀತಾರೆ. ಇದಿಷ್ಟು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಯಾವುದ್ರದ್ದು? ಟ್ರಾನ್ಸ್ಪೋಸ್ ಇದು. ಓಕೆ, ಇವು 4 ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸರಿನಾ? ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಟ್ರಾನ್ಸ್ಪೋಸ್ ಇದಿದು. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸು ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇದೆ. ಏನಿದು ಸ್ಕಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ, ಏನಿದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಇಷ್ಟೇ. ಇಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ A, ಇಫ್ A ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ಸ್ ಟು A ಆದರೆ ಅದನ್ನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ A, ನಿಮ್ಮ ಹತ್ರ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ, ಅದು A.
ಇಫ್ ಅದನ್ನು ಟ್ರಾನ್ಸ್ಪೋಸ್ ಮಾಡಿದರೆ ನಿಮಗೆ ಆನ್ಸರ್ -a ಬಂದರೆ ಅದು ಸ್ಕ್ಯೂ ಸಿಮೆಟ್ರಿಕ್. ಅಷ್ಟೇ, ಇದು ಇಂಪಾರ್ಟೆಂಟ್. ಮೈನಸ್ ಬಂದರೆ ಸ್ಕ್ಯೂ ಸಿಮೆಟ್ರಿಕ್. ಏನಿದು ಒಂದು ಎಕ್ಸಾಂಪಲ್ ಕೊಡ್ತೇನೆ. a = 1 2 3 4 ಸರಿಯಾ? ಇದೇನು ಹೇಳಿ? ಸಿಮೆಟ್ರಿಕ್. ಯಾಕೆ? ಎ ಟ್ರಾನ್ಸ್ಪೋಸ್ ಮಾಡ್ತೇನೆ ಇವಾಗ ನಾನು. ಏನಾಗುತ್ತೆ ಹೇಳಿ ನಿಮ್ಗೆ ಗೊತ್ತಿದೆಯಲ್ಲ, ರೋ ಇದ್ದದ್ದು ಕಾಲಮ್ ಆಗುತ್ತೆ. 1 2 3 4 ಸರಿನಾ? ಸಾರಿ 1 2 3 4 ತೊಗೊಂಡ್ರೆ ಆಗೋದಿಲ್ಲ ಸ್ಟೂಡೆಂಟ್ಸು, 2 4 ತೊಗೊಳ್ಬೇಕಾಗತ್ತೆ. ಕರೆಕ್ಟಾ? ನಾನು ರೋ ಇದ್ದದ್ದನ್ನು ಕಾಲಮ್ ಮಾಡ್ತೇನೆ. 2 4 ಇದರ ಆನ್ಸರ್ ನೋಡಿ. ಎ 1 2 2 4 ಎ ಟ್ರಾನ್ಸ್ಪೋಸ್ 1 2 2 4 ಅಂದರೆ ಏನಾಯ್ತು ಹೇಳಿ? ಎ ಟ್ರಾನ್ಸ್ಪೋಸ್ ಮತ್ತು ಎ ಈಕ್ವಲ್ ಆಗಿಲ್ವಾ? ದಟ್ ಈಸ್ ವಾಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎ = 0 2 -2 0. ನಾನು ಯಾಕೆ ಇದೇ ಎಲಿಮೆಂಟ್ ತೊಗೊಳ್ತಾ ಇದ್ದೆ ನಿಮ್ಗೆ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎ ಟ್ರಾನ್ಸ್ಪೋಸ್ ಮಾಡ್ತೇನೆ. ಏನಾಗುತ್ತೆ ಹೇಳಿ? ಈ 0 ಇಲ್ಲಿ ಬರೆಯೋಣ, ರೋ ಇದ್ದದನ್ನು ಕಾಲಮ್ ಮಾಡೋಣ. 2 0. ಈಗ ಟ್ರಾನ್ಸ್ಪೋಸ್ ಮಾಡಿದರೆ ಸರಿನಾ? ಮೈನಸನ್ನು ಔಟ್ಸೈಡ್ ಇಡೋಣ. ಮೈನಸ್ ಔಟ್ಸೈಡ್ ಇಟ್ಟಾಗ ಇದರ ಆನ್ಸರ್ ಏನಾಗುತ್ತೆ ಹೇಳಿ? ಇದು 0 ಆಗುತ್ತೆ, ಇದು 2 ಆಗುತ್ತೆ, ಇದು -2 ಆಗುತ್ತೆ, ಇದು 0 ಆಗುತ್ತೆ. ಇದು ಮೈನಸ್ ಇದೆ ಬಟ್ ಇಟ್ ಡಸಂಟ್ ಮ್ಯಾಟರ್ ಅಲ್ಲ. ಅಂದರೆ ಪುನಃ ಯಾವುದಕ್ಕೆ ಬಂತು ನೋಡಿ ನಿಮ್ಗೆ ಆನ್ಸರ್? ಇದಕ್ಕೆ ಬಂದಿದೆ. ಅಂದರೆ ಎ ಟ್ರಾನ್ಸ್ಪೋಸ್ = -a ಅಷ್ಟೇ. ನಾನಿಲ್ಲಿ ಏನೂ ಮಾಡಿದ್ದಿಲ್ಲ, ಟ್ರಾನ್ಸ್ಪೋಸ್ ಮಾಡಿದೆ, ಆಮೇಲೆ ಮೈನಸ್ ಅನ್ನೊಂದು ಹೊರಗಿಟ್ಟಿದ್ದೆ ಅಷ್ಟೇ. ಮೈನಸ್ ಏನೇ ಎ ಟ್ರಾನ್ಸ್ಪೋಸ್ = -a, ದೆನ್ ಇಟ್ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಕರೆಕ್ಟಲ್ಲ? ಏನು ಡೌಟ್ ಇಲ್ಲಲ್ಲ? ಡೌಟ್ ಇದ್ದರೆ ಕೇಳಿ. ನಿಮ್ಮ ಲೈವ್ ಡೌಟ್ ಕ್ಲಿಯರಿಂಗ್ ಸೆಕ್ಷನಲ್ಲಿ ಕೇಳ್ಬೋದು. ನೆಕ್ಸ್ಟ್ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ ನಿಮಗೆ. ಇದು ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಗೆ ಎ = ಅಂದರೆ ಈ ಸಿಂಪಲ್ಲಾಗಿ A11 A12 ಇದೆ, A21 A22 ಇದೆ. ಆಯಿತಾ? ಇದನ್ನು ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ ಹೇಳಿ? ಎ ಟ್ರಾನ್ಸ್ಪೋಸ್ ಏನಾಗುತ್ತೆ ಹೇಳಿ ನನಗೆ? A11 ಅಲ್ಲೇ ಇರುತ್ತೆ, ಇಲ್ಲೇನು ಬರುತ್ತೆ? A21 ಆಗುತ್ತೆ, ಇಲ್ಲೇನು ಬರುತ್ತೆ? A12 ಆಗುತ್ತೆ, A22 ಆಗುತ್ತೆ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಇದು ಬಿಟ್ಟಾಕಿ, ಇದು 1 1 ನಾವು ಉಲ್ಟಾ ಮಾಡಿದ್ರು ಏನು ಮ್ಯಾಟ್ರ್ ಆಗೋದಿಲ್ಲ, 2 2 ನಾವು ಉಲ್ಟಾ ಮಾಡಿದ್ರು ಏನು ಮ್ಯಾಟ್ರ್ ಆಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಏನಿಲ್ಲ, ಈ 1 2 ಎಕ್ಸ್ಚೇಂಜ್ ಆಗುತ್ತೆ, 2 1 ಆಗುತ್ತೆ, ಈ 2 1 1 2 ಆಗುತ್ತೆ. ನೋಡಿ ಇಲ್ಲಿ ನೋಡಿ, 1 2 ಇದ್ದಿತ್ತು 2 1 ಆಯಿತು, 2 1 ಇದ್ದಿತ್ತು 1 2 ಆಗಿತ್ತು. ಅಷ್ಟೇ ಎ ಟ್ರಾನ್ಸ್ಪೋಸ್. ಅದೇ ನನ್ನ ಸ್ಕ್ಯೂ ಸಿಮೆಟ್ರಿಕ್ಕಿಗೆ ಇದು ಸ್ಕ್ಯೂ ಸಿಮೆಟ್ರಿಕ್ಕಿಗೆ ಎ = A11 A12 A21 A22 ಸರಿನಾ? ಕರೆಕ್ಟಾ? ಇದನ್ನು ಮೈನಸ್ ಎ ಟ್ರಾನ್ಸ್ಪೋಸ್ ಆಗುತ್ತೆ. ಅಂದರೆ ಮೀನಿಂಗ್ ಏನು ಹೇಳಿ? -A11 -A21 ಸ್ಟೂಡೆಂಟ್ಸ್ ಇಲ್ಲ, ಇಲ್ಲಿ -A12 -A22 ಡಿಫರೆನ್ಸ್ ನೋಡಿ. ಸಿಂಪಲ್ ಡಿಫ್ರೆನ್ಸ್. ಎ ಟ್ರಾನ್ಸ್ಪೋಸ್ ಸಿಮೆಟ್ರಿಕಲ್ಲು ಒಂದೇ, ಸ್ಕ್ಯೂ ಸಿಮೆಟ್ರಿಕಲ್ಲು ಒಂದೇ. ಓನ್ಲಿ ದ ಡಿಫ್ರೆನ್ಸ್ ಇಸ್ ನೆಗೆಟಿವ್. ಇಲ್ಲಿ ಮೈನಸ್ ಹಾಕಿದ್ದೇನೆ ಅಷ್ಟೇ, ಮತ್ತೆಲ್ಲ ಸೇಮ್. ಮತ್ತು ಏನಾದರೂ ಡಿಫ್ರೆನ್ಸ್ ಇದೆಯಾ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ಕಿಗೆ? ನೆಗೆಟಿವ್ ಹಾಕಿದ್ದೇನೆ ಅಷ್ಟೇ, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಕರೆಕ್ಟಾ? ಓಕೆ. ಇನ್ನೊಂದು ಸಿಮೆಟ್ರಿಕಲಲ್ಲಿ ನೋಡಿ, ಎಗೆ ಯಾವುದೇ ಒಂದು ವ್ಯಾಲ್ಯೂನ ಇದು ಮಾಡಿದರು. 1 ಸೆಕೆಂಡ್ ಸ್ಟೂಡೆಂಟ್ಸ್ ಗಿವ್ ಮಿ 5 minutes. ಓಕೆ ಸ್ಟೂಡೆಂಟ್ಸ್, ಇದರಲ್ಲಿ ಏನು ಗೊತ್ತುಂಟಾ? ಇಲ್ಲಿ K × A ಇದೆಯಲ್ಲ, ದಿಸ್ ಈಸ್ ಆಲ್ಸೋ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸು. K × A ಈಸ್ ಆಲ್ಸೋ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದು ಕೂಡ ಸಿಮೆಟ್ರಿಕ್ ಆಗುತ್ತೆ. KA ಅಂತ ಇದು ಮಾಡಿದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್ಕು ಆಗುತ್ತೆ. ಓಕೆ, ಇದಿಷ್ಟು ನಿಮ್ಮ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಸೊ ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದೆ ಸ್ಟೂಡೆಂಟ್ಸ್. ಆ ಪ್ರಾಬ್ಲಮ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತೇನೆ. ಓಕೆ, ಇನ್ನು ಮತ್ತೊಂದು ಪ್ರಾಪರ್ಟೀಸ್ ಇದೆ, ಅದು ನೆಕ್ಸ್ಟು ಇದರಲ್ಲಿ ಮಾಡ್ತೇನೆ. ಇನ್ನೊಂದು 10-15 minutes ನಿಮಗೆ ಇಂಟ್ರೊಡಕ್ಷನ್ ಇದೆ. ನೆಕ್ಸ್ಟ್ ಇದರಲ್ಲಿ ಇಂಟ್ರೊಡಕ್ಷನ್ ಅಂದರೆ ಇನ್ನು ಯಾವುದೆಲ್ಲ ಉಳಿತು ಗೊತ್ತುಂಟು? ಟೈಪ್ಸ್ ಆಫ್ ಮ್ಯಾಟ್ರೈಸಸ್ ಉಳಿದಿದೆ, ಅದೊಂದು ಮಾಡಬೇಕು. ಮತ್ತೀಗ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ರಿಲೇಟೆಡ್ ಒಂದು 2-3 ಪ್ರಾಬ್ಲಮ್ಸನ್ನು ಮಾಡ್ತೇನೆ. ಅದು ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ಸು NCERT ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೇನೆ. ಓಕೆ, ಸೊ ಈಗ 2 ಪಾರ್ಟ್ ಮಾಡಿದ್ದೇನೆ. ಆ್ಯಕ್ಚುಲಿ ನಾನು 2 ಪಾರ್ಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಫಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಆಯಿತು. ಸೊ ಇನ್ನು 3 ಪಾರ್ಟ್ಸಲ್ಲಿ ನಿಮಗೆ ಮ್ಯಾಟ್ರೈಸಸನ್ನು ಕಂಪ್ಲೀಟ್ ಮಾಡ್ತೇನೆ. ಓಕೆ, ಇವತ್ತೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಮ್ಯಾಟ್ರೈಸಸ್ ಇವತ್ತಿಗೆ 100% ಆಗುತ್ತೆ. ಡಿಟರ್ಮಿನೆಂಟ್ಸು ಆದರೆ ಅದ್ರದ್ದು ಕಾನ್ಸೆಪ್ಟ್ ಇವತ್ತೇ ಮಾಡ್ತೇನೆ. ಓಕೆ
ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಥರ್ಡ್ ಇದರಲ್ಲಿ ನಿಮ್ಗೆ ಇನ್ನೂ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಪ್ಲಸ್ ಟೈಪ್ಸ್ ಆಫ್ ಮ್ಯಾಟ್ರೈಸಸನ್ನು ಮಾಡ್ತೇನೆ. ಓಕೆ, ಮತ್ತು ನಿಮಗೆ ಇನ್ವರ್ಸ್ ಇದೆ ಸ್ಟೂಡೆಂಟ್ಸ್. ಇನ್ವರ್ಸ್ ಮ್ಯಾಟ್ರೈಸಸನ್ನು ನಾನು ಇವಾಗ ಮಾಡೋದಿಲ್ಲ. ಇನ್ವರ್ಸನ್ನು ಯಾವುದರಲ್ಲಿ ಮಾಡ್ತೇನೆ ಕೇಳಿದರೆ ಇದರಲ್ಲಿ ಮಾಡ್ತೇನೆ, ಯಾವುದು ಡಿಟರ್ಮಿನೆಂಟ್ಸಲ್ಲಿ. ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸನ್ನು ಡಿಟರ್ಮಿನೆಂಟಲ್ಲಿ ಮಾಡ್ತೇನೆ. ಓಕೆ, ಸೊ ಇದರಲ್ಲಿ ಸ್ಕ್ಯೂ ಸಿಮೆಟ್ರಿಕ್ ಇಷ್ಟೇ. ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ. ಪ್ರಾಬ್ಲಮ್ಸನ್ನು ಮಾಡಿ ಟೈಪ್ಸ್ ಆಫ್ ಪ್ರಾಪರ್ಟೀಸನ್ನು ಒಂದು 10-15 ಮಿನಿಟ್ಸ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ಲಸ್ NCERT ಎಕ್ಸಾಂಪಲ್ಸ್ ಕೆಲವೊಂದು ಎಕ್ಸಾಂಪಲ್ ಮಾಡಿದೆ ಆಲ್ರೆಡಿ, ಟೆಕ್ಸ್ಟ್ ಬುಕ್ ಇದು ಎಕ್ಸ್ಟ್ರಾವನ್ನು ಮಾಡ್ತಾರೆ. ಓಕೆ ಹೋಪ್ ಸ್ಟೂಡೆಂಟ್ಸು ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.